ಏನೇ ಒಂದು ಅಚೀವ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೇನೆ ನಾವು ಮೇಲೆ ಇದಾಗೋದು. ಇವತ್ತು ಒಂದು ಎಕ್ಸಾಂಪಲ್, ಇವಾಗ ಡ್ರೈವರ್ ಆಗಿದ್ದವ್ರು ಇವತ್ತು ಓನರ್ ಆಗಿ 2 ಗಾಡಿಯಿಂದ 8 ಗಾಡಿ ಮಾಡಿದ್ದಾರೆ. ಇವಾಗ ಇನ್ನೂ 4 ಗಾಡಿ ಬರ್ಲಿಕ್ಕೆ. ಇವತ್ತು ಗೋವಾ ಲೈನಲ್ಲಿ ಮಾತ್ರ ಟಾಪ್ 1 ರೇಟಿಂಗ್ ಅಲ್ಲಿ ಇದೆ ಸನ್ರೈಸ್. ಯಾಕಂದ್ರೆ ಒಟ್ಟಿಗೆ ಡ್ರೈವರ್ ಆಗಿದ್ದಾಗ ನಮ್ದೊಂದು ಡ್ರೀಮ್ ಇದೆ, ನಾವು ಒಂದು ಗಾಡಿ ಮಾಡ್ಬೇಕಂತಿದೀವಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ ಮಾತಾಡಿದಾಗ, ಸೊ ನಾವು ಯಾಕೆ ಗಾಡಿ ಸ್ಟಾರ್ಟ್ ಮಾಡಬಾರ್ದು, ನಮಗೂ ಟ್ಯಾಲೆಂಟ್ ಇದೆಯಲ್ಲ, ನಾವು ಬಿಡೋಣ ನೋಡೋಣ. ಗಾಡಿ ಫುಲ್ ಬರ್ತಿತ್ತು, ನಮ್ಗೆ ಒಂಥರ ಇದಾಗೋದು. ಸೊ ಅಲ್ಲಿ ಇರೋ ಕಸ್ಟಮರ್ಸ್ ಎಲ್ಲ ಏನ್ ರೆಡ್ ಬಸ್ ಅಲ್ಲಿ ಕೊಡು, ಯು ಕ್ಯಾನ್ ಮೇ ಅನದರ್ ಬಸ್ ಅಂತ ಇದ್ ಮಾಡಿದಾಗ, ಸೊ ನೋಡೋಣ ನಾವು ಮಾಡೋಣ, ಅದೊಂದು ಚಾನ್ಸ್ ತಗೊಳ್ಳೋಣ ಅಂತ ಅವಾಗ ಏನ್ ಮಾಡಿದ್ವಿ, ಈ 2 ಗಾಡಿ ತಂದ್ವಿ. ಪ್ಯಾಸೇಜ್ ದೊಡ್ಡ ಮಾಡ್ಬೇಕು, ದೊಡ್ಡದಾಗಿರ್ಲಪ್ಪ, 2-3 ಇದು ಅಂತ ಏನ್ ಮಾಡ್ತಾರೆ, ಇದನ್ನ ಶಾರ್ಟ್ ಮಾಡ್ಬಿಡ್ತಾರೆ. ಶಾರ್ಟ್ ಯಾವತ್ತೂ ಯಾವ್ದೇ ಬಾಡಿ ಬಿಲ್ಟ್ ಅಲ್ಲಿ ಹೋದ್ರು ದಯವಿಟ್ಟು ಒಂದ್ ಹೇಳ್ತೀವಿ ಓನರ್ಗಳಿಗೆ, ಶಾರ್ಟ್ ಮಾಡಕ್ ಹೋಗ್ಬೇಡಿ, ಶಾರ್ಟ್ ಮಾಡಿಸ್ಬೇಡಿ. ಸ್ಲೀಪರ್ ಅಲ್ಲಿ ಯಾವತ್ತೂ ಮನೇಲಿ ಹೆಂಗ್ ಮಲಗ್ತೀವೋ ಆತರ ಕಂಫರ್ಟಬಲ್ ಆಗಿರ್ಬೇಕು. ಹೊಸದಾಗಿ ಸಂಸ್ಥೆ ಸ್ಟಾರ್ಟ್ ಮಾಡೋಕೆ ಏನಂತೀವಿ ಅಂದ್ರೆ, ಎಕ್ಸಾಂಪಲ್ ಗೋಕರ್ಣಕ್ಕೆ ಸುಮಾರು ಒಂದು 50 ಸರ್ವಿಸ್ ಇದೆ. ಶ್ರೀಕುಮಾರ್ ಟಾಪ್ 1 ಅವರು ಸ್ಟಾರ್ಟಿಂಗ್ 2 ಬಸ್ ಇದ್ದಿದ್ದು, ಅವ್ರು ಗೂಡ್ಸ್ ಗಾಡಿಲಿದ್ರು. ಇವತ್ತು ಅವರು ಈ ಕಡೆ ಎಲ್ಲ ಒಳ್ಳೆ ಹೆಸರು ಮಾಡಿದಾರೆ ಅಂದ್ರೆ ಅವ್ರ ಶ್ರಮ, ಅವ್ರು ಕೊಟ್ಟು ಸರ್ವಿಸ್. ಇವಾಗ ಅವ್ರ ಸರ್ವಿಸ್ ಕೊಡದಲ್ಲೇ ನೆಗ್ಲೆನ್ಸಿ ಮಾಡಿದ್ರೆ 2 ಬಸ್ಸಲ್ಲೇ ಉಳ್ಕೊಳ್ಳೋರು ಮಾಡ್ತಾರೆ, ರೆಗ್ಯುಲರ್ ಬಸ್ಗೆ ಚಾಯ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹೊಡ್ತಾ ಬೀಳುತ್ತೆ. ಗಾಡಿ ಆಗ್ಲಿ ಆಗದೆ ಹೋಗ್ಲಿ, ನಮ್ ಲೈನ್ ಅಂತ ನಾವು ಸ್ಟಾರ್ಟ್ ಮಾಡೋದು ಬಿಟ್ಬಿಡ್ಬೇಕು. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದ್ದಾರೆ ದೇವರಾಜ್ ಬೈ ಇದ್ದಾರೆ. ವೆಲ್ಕಮ್ ಬೈ. ನಮಸ್ಕಾರ ಸರ್. ಬೈ, ನೀವು ಸನ್ರೈಸ್ ಬಸ್ಸಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಮ್ ಸನ್ರೈಸ್ ಸಂಸ್ಥೆ ಸ್ಟಾರ್ಟ್ ಆಗಿ 1 ಇಯರ್ ಆಯ್ತು. ಹೊಸದಾಗಿ ಸನ್ರೈಸ್ ಸ್ಟಾರ್ಟ್ ಆಗಿದ್ದು. ಇದಕ್ಕಿಂತ ಮೊದಲು ಯಾವ್ದು? ಇದಕ್ಕಿಂತ ಮೊದಲು ನಾವು ಕಾವೇರಿಲಿ ಇದ್ವಿ, ಬೆಂಗಳೂರು ಮಂಗಳೂರು ಮಾಡ್ತಿದ್ವಿ. ಅದಾದ್ಮೇಲೆ ನಾವು ನಾಗಶ್ರೀ ಕುಕೇಶಲ್ಲಿ ಇದ್ವಿ, ಸ್ಟ್ರೀಮ್ ಲೈನ್ ಅಲ್ಲಿ ಇದ್ವಿ. ಸೊ ಇದು ನಮ್ಮೊಟ್ಟಿಗೆ ನಮ್ಮ 15 ಇಯರ್ಸ್ ಇಂದ ಫ್ರೆಂಡ್ ರೋಷನ್ ಅಂತ ಗಾಡಿ ಓನರು, ಎಲ್ಲ ಒಟ್ಟಿಗೆ ಡ್ರೈವರ್ ಆಗಿ ಅವರೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅವರ ಒಂದು ಆಸೆ ಇತ್ತು. ಅವಾಗಿಂದ ನಾವೊಂದು ಬಸ್ ಮಾಡಬೇಕು, ಏನೋ ಮಾಡಬೇಕು, ಡ್ರೀಮ್ ಅನ್ನೋದು ಬಾರಿ ಇತ್ತು. ಸೊ ಹಂಗಾಗಿ 2 ಇಯರ್ಸ್ ಬೇಕು ಒಂದು 2 ಬಸ್ ತಂದ್ವಿ ನಾವು. ಗೋವಾ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟಾಪ್ ಮೋಸ್ಟ್ ರೇಟ್ ಟು ಗೋವಾ ನಮ್ದು. ಗೋವಾಗೆ ಇವಾಗ ಪ್ರತಿದಿನ 2 ಗಾಡಿ ಸರ್ವಿಸ್ ಆಗುತ್ತೆ. ಸೊ ಜನಗಳು ಎಲ್ಲರೂ ಇಷ್ಟ ಪಡ್ತಾ ಇದಾರೆ ಸನ್ರೈಸ್. ಸೊ ನಮ್ದಲ್ಲಿ ಸರ್ವಿಸ್ ಆಗ್ಲಿ, ನಮ್ದಲ್ಲಿ ಫೆಸಿಲಿಟೀಸ್ ಆಗ್ಲಿ, ಅದಕ್ಕೂ ಕುಂದು ಕೊರತೆ ಮಾಡಲ್ಲ. ನಮ್ದು ಇದ್ದಿದ್ದೆ, ಅವ್ರಿಗೆ ಡ್ರೀಮ್ ಇದ್ದಿದ್ದೇನೆ ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕು. ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ಹುಡ್ಕೊಂಡ್ ಬರ್ತಾರೆ. ಅದ್ ನಾವು ಕೊಡ್ಲಿಲ್ಲ ಅಂದಾಗ ಏನ್ ಮಾಡ್ತಾರೆ, ಹೋಗಿ ಬಸ್ ಬೇಡ ಅನ್ನೋದು ಮೆಂಟಾಲಿಟಿಗೆ ಮೈಂಡ್ ಬಂದ್ಬಿಡುತ್ತೆ ಪ್ಯಾಸೆಂಜರ್ಸ್ಗೆ. ಸೊ ನಾವು ಅದು ಇದಾಗಿ ನಾವು ಎಲ್ಲ ಜೊತೆಗೆ ಇದ್ದವರೇನೆ, ಅವಾಗ ನಾವು ಯಾರ್ಯಾರಿದ್ವಿ ನಮ್ಮ ಡ್ರೈವರ್ಸ್ ಎಲ್ಲ ಒಟ್ಟಿಗೆ ಅವ್ರಿಗೆ ಕೈ ಜೋಡಿಸಿ ನಾವು ಇವತ್ತು ಈ ಸಂಸ್ಥೆಯಲ್ಲಿ ಇದೀವಿ, ಸನ್ರೈಸ್ ಸಂಸ್ಥೆಯಲ್ಲಿ. 2 ವರ್ಷದಲ್ಲಿ 2 ಇಯರ್ಸ್ ಅಲ್ಲಿ ಎಷ್ಟು ಗಾಡಿ ಮಾಡಿದೀರಾ? ಇವಾಗ ಟೋಟಲ್ ನಮ್ಮ ಸಂಸ್ಥೆಯಲ್ಲಿ 8 ಗಾಡಿ ಆಗಿದೆ. 8 ಗಾಡಿ. ಯಾವ್ಯಾವ ತರ ಲೈನ್ ಅಲ್ಲಿ ಓಡಿಸ್ತಿದ್ದೀರಾ? ನಮ್ದು ಬೆಂಗಳೂರು ಗೋವಾ ವಯಾ ಒಂದು ಕಾರವಾರ ಮೇಲೆ ಬರುತ್ತೆ, ಇನ್ನೊಂದು ವಯಾ ರಾಮನಗರ ಮೇಲೆ ಹೋಗುತ್ತೆ, ಇನ್ನೊಂದು ಬೆಂಗಳೂರು ಗುಲ್ಬರ್ಗ ನಾನ್ ಎಸಿ. ಮತ್ತೆ ಇದು ಮೇನ್ ಆಫೀಸ್ ಎಲ್ಲ ಬರುತ್ತೆ. ನಮ್ಮ ಮೇನ್ ಆಫೀಸ್ ಬಂದು ರಾಜರಾಜೇಶ್ವರಿ ನಗರ, ಬೆಂಗಳೂರು. ಅದ್ರ ಬಿಟ್ಟರೆ ಮತ್ತೆ ಬೇರೆ ಎಲ್ಲ? ಅದು ಬಿಟ್ಟರೆ ನೆಕ್ಸ್ಟ್ ಇವಾಗ ಮೆಜೆಸ್ಟಿಕ್ ಅಲ್ಲಿ 2 ಮಂತ್ಸ್ ಆಗಿದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ, ಕಾವೇರಿ ಟ್ರಾವೆಲ್ಸ್ ಪಕ್ಕದಲ್ಲಿ ಸನ್ರೈಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಓಪನ್ ಮಾಡಿದ್ವಿ. ಅದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ. ಅಂದ್ರೆ ನಿಮ್ದು ಮೇನ್ ಆಫೀಸ್ ಬೆಂಗಳೂರು. ಏನಿದ್ರು ಅಲ್ಲಿಗೆ ಹೋಗುದು? ಏನಿದ್ರು ಅಲ್ಲಿಗೆ ಹೋಗೋದು. ಓನರು ಸಹ ಬೆಂಗಳೂರು? ಅವರು ಬೆಂಗಳೂರನೇ. ರೋಷನ್ ಅನ್ನೋರು ಅವರು ಬೆಂಗಳೂರು, ಅವರು ಆರ್ ನಗರದಲ್ಲೇ ಇರೋದು. ನಿಮ್ದು ಸಹ ಬೆಂಗಳೂರು? ನಮ್ದು ಎಲ್ಲ ಗಾಡಿ ಸನ್ರೈಸ್ ಅಲ್ಲಿ ಇರೋರೆಲ್ಲ ನಾವು ಮೋಸ್ಟ್ ಆಫ್ ಆಲ್ ಎಲ್ಲ ಬೆಂಗಳೂರು. ಎಲ್ಲ ಹೊರಗಿನವ್ರು ಯಾರು? ಯಾರಲ್ಲ. ಗುಲ್ಬರ್ಗ ಬಸ್ ಮಾತ್ರ ಗುಲ್ಬರ್ಗ ಸೈಡ್ ಅವ್ರಿಗೆ ಮಾತ್ರ ಕೊಟ್ಟಿದ್ದೀವಿ. ಯಾಕಂದ್ರೆ ನಮ್ಮವ್ರಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗಲ್ಲ, ಈ ಬಿಸಿಲು ಆ ತಾಪಮಾನ ಇದಾಗಲ್ಲ. ಸೊ ಹಂಗಾಗಿ ಅದಕ್ಕೆ ಮಾತ್ರ ಗುಲ್ಬರ್ಗ ಡ್ರೈವರ್ಸ್ ಕೊಟ್ಟಿದ್ದಾರೆ. ಅವರು ಎಲ್ಲ ಸೀನಿಯರ್ ಡ್ರೈವರ್ಗಳೇ ಇರೋದು. ಎಕ್ಸ್ಪೀರಿಯನ್ಸ್ ಜಾಸ್ತಿ. ಎಲ್ಲ ಯಾರು ಇವಾಗ ನಿನ್ನೆ ಮೊನ್ನೆ ಬಂದಿರೋರು ಅಂತವ್ರು ಯಾರು ಇಲ್ಲ ಸಂಸ್ಥೆಗೆ. ಎಲ್ಲ 18 ವರ್ಷದಿಂದ ಮುಂಚೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರು, ಒಳ್ಳೆ ಅನುಭವ ಉಳ್ಳವರೇ ಬಂದಿರೋದು. ನೀವೆಲ್ಲ ಫ್ರೆಂಡ್ಸ್ ಸೇರಿ ಸ್ಟಾರ್ಟ್ ಮಾಡಿದ್ರಿ? ಎಲ್ಲ ಫ್ರೆಂಡ್ಸ್. ಅವ್ರ ಒಂದು ಡ್ರೀಮ್ ಇತ್ತು, ಹೇಳ್ತಾ ಇದ್ರು ನಮ್ಗೂ. ಯಾಕಂದ್ರೆ ಒಟ್ಟಿಗೆ ಡ್ರೈವರ್ ಆಗಿದ್ದಾಗ ನಮ್ದೊಂದು ಡ್ರೀಮ್ ಇದೆ, ನಾವು ಒಂದು ಗಾಡಿ ಮಾಡ್ಬೇಕಂತಿದೀವಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ ಮಾತಾಡಿದಾಗ, ಸೊ ನಾವು ಯಾಕೆ ಗಾಡಿ ಸ್ಟಾರ್ಟ್ ಮಾಡಬಾರ್ದು, ನಮಗೂ ಟ್ಯಾಲೆಂಟ್ ಇದೆಯಲ್ಲ, ನಾವು ಬಿಡೋಣ ನೋಡೋಣ ಅನ್ನೋ ಸಂಸ್ಥೆಯಲ್ಲಿ ಸನ್ರೈಸ್ ಉಟ್ಕೊಂಡಿದ್ದು. ಇವತ್ತು ಗೋವಾ ಲೈನಲ್ಲಿ ಮಾತ್ರ ಟಾಪ್ 1 ರೇಟಿಂಗ್ ಅಲ್ಲಿ ಇದೆ ಸನ್ರೈಸ್. ಹೌದು, ನಮ್ಮ ಸ್ವಂತದಾಗಿ ಏನಾದ್ರು ಮಾಡ್ಬೇಕಲ್ಲ, ಎಷ್ಟು ದಿನ ನಾವು ಇದು ಮಾಡೋದು. ಹಂಗಾಗಿ ಈ ಸಂಸ್ಥೆ ಓಪನ್ ಆಗಿ ನಾವು ಗೋಕರ್ಣಗೂ ಬಿಟ್ಟು 1 ಮಂತ್ ಆಯ್ತು. ಚೆನ್ನಾಗಿದೆ ರೆಸ್ಪಾನ್ಸ್, ಗಾಡಿ ಫುಲ್ ಬರುತ್ತೆ. ಸ್ಟಾರ್ಟ್ ಮಾಡಿದಾಗ ಅವ್ರು ಯಾವ ತರದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು? ನಾವು ಫಸ್ಟ್ ಸ್ಟಾರ್ಟಿಂಗ್ ಗೋವಾ ಲೈನ್ ಸ್ಟಾರ್ಟ್ ಮಾಡಿದಾಗ 2 ಗಾಡಿ ನಾವು ತಗೊಂಡ್ಬಂದಾಗ ನಮಗೆ ಗೋವಾ ಯಾಕಂದ್ರೆ ಗೋವಾ ಲೈನ್ ಮಾಡ್ತಾ ಇದ್ವಿ ಸ್ಟ್ರೀಮ್ ಲೈನ್ ಅಲ್ಲಿ.
ನಿಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಗೋವಾ ಲೈನ್. ಯಾಕಂದ್ರೆ ಸ್ಟ್ರೀಮ್ ಲೈನ್ ಟಾಪ್ 1 ಆಗಿತ್ತು ಅವಾಗ, ಯಾಕಂದ್ರೆ ನಾವೇ ಇದ್ದಿದ್ದೆಲ್ಲ ಡ್ರೈವರ್ಸ್. ಸೊ ಹಂಗಾಗಿ ಅದು ಟಾಪ್ 1 ಆಗಿ ನಡೀತಾರೆ ಇಂದ. ಸೊ ಯಾಕೋ ನಮಗೂ ಇದಾಗಿ ನಾವು ಮಾಡೋಣ ಅಂದಾಗ ಸರಿ ಏನ್ ಮಾಡೋಣ, ಗೋವಾ ಒಂದು ಲೈನ್ ಮಾಡೋಣ ಅಂತ ನಾವು ಎಲ್ಲಾ ಕಡೆ ಸರ್ಚ್ ಮಾಡಿ ಇದು ಮಾಡಿದಾಗ ಸ್ಟಾರ್ಟಿಂಗು ಒಂದು 2 months ನಮ್ದು ಅಷ್ಟು ಇದಾಗಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಸಂಸ್ಥೆ ಬಂದಾಗ ಇದು ಆಲ್ಟ್ ಆಗ್ಬಿಡುತ್ತೆ ಬಸ್ಸು, ಇದಾಗತ್ತೆ, ನಂಬಿಕೆ ಬರ್ಬೇಕಲ್ಲಿ. ಸೊ ಹಂಗಾಗಿ ಗೋವಾದಲ್ಲಿ ನಮ್ಗೆ ಆಲ್ಮೋಸ್ಟ್ ಒಳ್ಳೆ ಆಫೀಸ್ ಸಿಕ್ತು. ಸೊ ನಮ್ದು ರೆಡ್ ಬಸ್ ಅಲ್ಲೇ ಗಾಡಿ, ನಮ್ದು ಯಾವ್ದು ಆಫ್ಲೈನ್ ಟಿಕೆಟ್ಸ್ ಯಾವ್ದು ಆಗ್ತಾಯಿಲ್ಲ. ಸೊ ನೋಡ್ಬೋದು ನೀವು, ನಮ್ದು ಚಾಟ್ ಇದೆ, ನಮ್ದೆಲ್ಲ ರೆಡ್ ಬಸ್ ಅಲ್ಲೇ. ಸೊ ಹಂಗಾಗಿ 2 months ಆದ್ಮೇಲೆ ಟಾಪ್ ಇದರಲ್ಲಿ ಗೋವಾ ನಮ್ಗೆ ಕ್ಲಿಕ್ ಆಗೋದು. ಗಾಡಿ ಫುಲ್ ಬರ್ತಿತ್ತು, ನಮ್ಗೆ ಒಂಥರ ಇದಾಗೋದು. ಸೊ ಅಲ್ಲಿ ಇರೋ ಕಸ್ಟಮರ್ಸ್ ಎಲ್ಲ ಏನ್ ರೆಡ್ ಬಸ್ ಅಲ್ಲಿ ಕೊಡು, ಯು ಕ್ಯಾನ್ ಮೇ ಅನದರ್ ಬಸ್ ಅಂತ ಇದು ಮಾಡಿದಾಗ, ಸೊ ನೋಡೋಣ ನಾವು ಮಾಡೋಣ, ಅದೊಂದು ಚಾನ್ಸ್ ತಗೊಳ್ಳೋಣ ಅಂತ ಅವಾಗ ಏನ್ ಮಾಡಿದ್ವಿ, ಈ 2 ಗಾಡಿ ತಂದ್ವಿ. ಈ 2 ಗಾಡಿ ತಂದು ಕಾರವಾರ ಮೇಲೆ ಬಿಡೋಣ, ಬೇಡ ರಾಮನಗರ ಮೇಲೆ. ರಾಮನಗರ ಮೇಲೆ ಫೆಸಿಲಿಟೀಸ್ ಆಗೋಯ್ತು. ನೆಕ್ಸ್ಟ್ ಕಾರವಾರ ಅಂಕೋಲ ಅವ್ರಿಗೆ, ಯಲ್ಲಾಪುರ ಹಿಂಗ್ ಹೋಗೋರ್ಗೊಂದು ಚಾನ್ಸ್ ಕೊಡೋಣ ಅನ್ನೋದು ಇದು ಮಾಡಿ ನಾವೇನ್ ಮಾಡಿದ್ವಿ, ಈ ಲೈನ್ ಒಂದು ಬಸ್ ಬಿಟ್ಟು. ಸೊ ಇವಾಗ 2 ಫುಲ್ ಬರ್ತಿದೆ, ಎಲ್ಲ ಪ್ಲಾನ್ ವರ್ಕೌಟ್ ಆಯ್ತು. ಈ ಶ್ರಮ ಭಗವಂತ ಏನಂತಾರೆ ಅಂದ್ರೆ, ಶ್ರಮ ಇದ್ರೆ ನಾವು ನಿಯತ್ತಾಗಿದ್ರೆ ಭಗವಂತ ಕಾಪಾಡ್ತಾರೆ. ಸೊ ಹಂಗಾಗಿ ಯಾಕಂದ್ರೆ ನಾವೆಲ್ಲ ಅವ್ರು ಫ್ರೆಂಡ್ಸಿಗಾಗಿ ನಾವು ಅವ್ರಿಗೆ ಸಾಥ್ ಕೊಟ್ಟಾಗ ಮೇಲಿಂದ ಭಗವಂತ ಅಸ್ತು ಅಂದಾಗ ಅವ್ರಿಗೂ ಎಲ್ಲ ಕ್ಲಿಕ್ ಆಯ್ತು. ಸೊ ಅದಾದ್ಮೇಲೆ ನಮ್ಗೆ ಸೆಂಟ್ರಲ್ಲಿ ಅಡಚಣೆಗಳು ಸಿಕ್ಕಾಬಿಟ್ಟೆ ಬಂತು, ಅದೆಲ್ಲ ಬೇಧಿಸಿದ್ರು. ಅವ್ರು ನಿಜವಾಗ್ಲೂ ಬೇಸಿಯಾರೇ ಗ್ರೇಟ್, ಈಸ್ ಎ ವಂಡರ್ಫುಲ್ ಮ್ಯಾನ್. ಅವರು ಹಿಂಗೆ ಒಂದು ಆಗ್ಬಾರ್ದು ಒಂದು ಸರಿ ಆಗೋಯ್ತು ನಮ್ಮ ಸೆಂಟ್ರಲ್ಲಿ, ನಮ್ಮಲ್ಲಿ ಆಗೋಯ್ತು, ಇದೇ ಗಾಡಿನೇ ಆಗೋಯ್ತು. ಅದು ಮಿಸ್ ಆಗಿ, ಯಾಕಂದ್ರೆ ಇನ್ನೊಂದು ನಮ್ಮಲ್ಲಿ ಏನಂದ್ರೆ ಕಂಪಲ್ಸರಿ ಡಬಲ್ ಡ್ರೈವರ್, ಇಬ್ರಿಗೂ ಡ್ರೈವಿಂಗ್. ನಾವು ಯಾವ ಗಾಡಿಲೂ ಸಹಿತ ಬಂದು ಆಲ್ಟಾದ್ರು ಸಹಿತ ಇಬ್ರು ಡ್ರೈವರ್ ಇರ್ಲೇಬೇಕು ನಮ್ಮ ಗಾಡಿಲಿ. ನೀವು 100 kilometer ಓಡಿಸಿ ಇಲ್ಲ 150 ಓಡಿಸಿ, ಅದು ನಿಮ್ಮಿದು, ಆದ್ರೆ ಡಬಲ್ ಡ್ರೈವರ್ ಮಸ್ಟ್ ಅಂಡ್ ಶುಡ್ ಇರ್ಬೇಕು. ಇವಾಗ ನಮ್ಗೇನೋ ಒಂದು ಹೆಲ್ತ್ ಅಪ್ಸೆಟ್ ಆದಾಗ ನಮ್ ಇನ್ನೊಬ್ರು ಡ್ರೈವರ್ ಇರ್ತಾರೆ. ಸೊ ನಾವು ಅವಾಗ ಮೇಂಟೈನ್ ಮಾಡ್ಬೋದು, ಪ್ಯಾಸೆಂಜರ್ಗೆ ತೊಂದರೆ ಆಗಲ್ಲ, ಕುಂದು ಕೊರತೆ ಬರಲ್ಲ. ಆ ಇದರಲ್ಲಿ ಮೆಂಟಲಿ ಅವರು ಫಿಕ್ಸ್ ಆಗಿ ಎಲ್ಲಾ ಗಾಡಿಗೂ ಡಬಲ್ ಡ್ರೈವರೇ ಮಾಡಿದ್ದಾರೆ, ಟೈಮಿಂಗ್ ಸರಿಯಾಗಿ ರೀಚ್ ಮಾಡ್ಲಿಕ್ಕೆ. ಇವಾಗ ಬೆಂಗಳೂರಲ್ಲಿ ಟ್ರಾಫಿಕ್, ಇವಾಗ ಮೊನ್ನೆ ಬ್ಯಾಂಗ್ಳೂರ್ ಬಿಟ್ಟಾಲೆ 1:30 ಆಗುತ್ತೆ, ಇಲ್ಲಿ ರೀಚಿಂಗ್ ಟೈಮ್ ನಮ್ಗೆ 8:30. ಇವಾಗ ಅಲ್ಲಿ ಫುಲ್ ಟೈರ್ಡ್ ಆಗಿರ್ತೀವಿ, ನಾವು ಅಲ್ಲಿಂದ ಇಲ್ಲಿ 600 kilometer ಬರ್ಬೇಕಂದ್ರೆ ನಮ್ಗೆ ಸಾಕಾಗೋಗುತ್ತೆ. ಸೊ ಅವಾಗ ಅದೆಲ್ಲ ಯೋಚನೆ ಮಾಡಕ್ಕೆ, ಅದೇ ಡಬಲ್ ಡ್ರೈವರ್ ಇದ್ರೆ ನಮ್ ಪಾರ್ಟ್ನರ್ ಇದಾರೆ, ನಾವು ರೆಸ್ಟ್ ಮಾಡ್ಬೋದು, ಆ ಮೆಂಟಾಲಿಟಿ ಬರುತ್ತೆ ನಮ್ಗೆ. ಸೊ ಹಂಗಾಗಿ ಅವ್ರು ಏನೋ ಹೋಗ್ತೀನಿ, 1 trip 2 trip ಮಾಡ್ತೀವಿ, ನಮ್ ಧೈರ್ಯ, ನಾವು ಸಿಂಗಲ್ ಡ್ರೈವರ್ ಮಾಡಕ್ಕೂ ರೈಟ್ ಎಲ್ಲ ರೈಟ್, ಆದ್ರೂ ನಮಗೂ ಒಂದು ಸೇಫ್ಟಿ ಇರ್ಬೇಕಲ್ಲ. ಈಗ ಎಲ್ಲ ನಾವು ಮಾಡ್ತೀವಿ ಅನ್ನೋದು ಹುಮ್ಮಸ್ ಇರ್ಬಾರ್ದು, ನಮ್ಮಲ್ಲಿ ಕ್ರೇಜ್ ಇರ್ಬೇಕು. ಆವಾಗ ನಮ್ಗೂ ಒಂದು ಮೈಂಡ್ ಫ್ರೀ ಇರುತ್ತೆ, ನೆಮ್ಮದಿಯಾಗಿ ಡ್ಯೂಟಿ ಆಗುತ್ತೆ, ಪ್ಯಾಸೆಂಜರ್ ಜೊತೆ ಚೆನ್ನಾಗಿರ್ತೀವಿ. ಹಂಗೆ ಅವರು ಕೋಆಪರೇಟ್ ಮಾಡಿದ್ರೆ ಪ್ಯಾಸೆಂಜರ್ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಇಲ್ಲೆಲ್ಲ ಹೋಮ್ ಸ್ಟೇ ಆಗಲ್ಲ, ಏನೋ ಪ್ಲಾನ್ ಇಟ್ಕೊಂಡ್ ಬಂದಿರ್ತಾರೆ, ಈ ಟೈಮ್ ಹಿಂಗ್ ಹೋಗ್ಬೇಕು ಹಿಂಗಂತ. ಸೊ ನಮ್ಗಲ್ಲಿ ಬೆಂಗಳೂರಲ್ಲಿ ಒಂಚೂರು ಪ್ರಾಬ್ಲಮ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ, 1 hour ಮೇ ಬಿ 45 minutes ಡಿಲೇ ಆಗುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಡ್ರೈವರ್ ಜೊತೆ ಚೆನ್ನಾಗಿದ್ರೆ ಜರ್ನಿನೂ ಚೆನ್ನಾಗಿರುತ್ತೆ, ಡ್ರೈವರ್ ಫ್ರೀ ಆಗಿ ಮೈಂಡ್ ಇರ್ತಾರೆ, ಪ್ಯಾಸೆಂಜರ್ ಖುಷಿಯಾಗಿರ್ತಾರೆ. ನಿಮ್ಮಲ್ಲಿ ಎಲ್ಲ ಬೆಂಗಳೂರು ಲೈನೇ ಓಡಿಸೋದಾ? ಎಲ್ಲ ಬೆಂಗಳೂರು ಲೈನೇ ನಮ್ದು. ನಮ್ದು ಯಾವ್ದು ಬೇರೆ ಕಡೆ ಎಲ್ಲೂ ಇಲ್ಲ, ಎಲ್ಲ ಬೆಂಗಳೂರು ಲೈನೇ. ಏನಕ್ಕೆ ಹಾಗೆ? ಏನಂದ್ರೆ ಬೆಂಗಳೂರಿಗೆ ಇರ್ಲಿ ಗಾಡಿ ಕಣ್ಮುಂದೆ ಇರತ್ತ ಗಾಡಿ, ಬೇರೆ ಕಡೆ ಎಲ್ಲೋ ಕೊಟ್ಟು ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗೋದಿತ್ತು ಅಂದ್ರೆ ಅವಾಗ ಅವ್ರು ಅಲ್ಲಿಂದ ಗಂಟೆ ಹೋಗಕ್ಕಾಗಲ್ಲ. ಸೊ ಬೆಂಗಳೂರು ಲೈನ್ ಇದ್ರೆ ನಿಮ್ಮ ಮುಂದೆ ಇರುತ್ತೆ, ನಮ್ ಮುಂದೆ ಇರುತ್ತೆ. ಸೊ ಅವ್ರದೇ ಪಾರ್ಕಿಂಗ್ ಮುಂದೆ ಗಾಡಿ ಇರುತ್ತೆ, ಗಾಡಿ ಕೆಲಸ ಅಚ್ಚುಕಟ್ಟಾಗತ್ತೆ, ಯಾವ್ದು ಪೆಂಡಿಂಗ್ ಕೆಲಸ ಉಳಿಯಲ್ಲ. ಯಾಕಂದ್ರೆ ಅನುಭವ ಪಟ್ಬಿಟ್ಟಿದೀವಿ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೆಲ್ಲ ಇರೋದ್ರಿಂದ ಸುಮಾರು 2009-10 ಇಂದ ನಾನು ಬಂದಿದ್ದೆ. ಇವಾಗ ನನಗೆ 2 ವರ್ಷ ಪರಿಚಯ ಆಗಿದ್ದು 2012 ಅಲ್ಲಿ. ಅವತ್ತಿಂದ ಇವತ್ತವರು ನಾವೆಲ್ಲ ಒಂದೇ ಗ್ಯಾಂಗು, ಎಲ್ಲ ಒಂದೇ ಫ್ರೆಂಡ್ಶಿಪ್ ಅಲ್ಲೇ ಇದೀವಿ. ಚೆನ್ನಾಗಿ ನಾಗಸ್ಟ್ ಇದ್ರು, ಅವ್ರು ಕುಕ್ಕೇಶಲ್ಲಿ ಇದ್ರು. ಅವರು ಆಸ್ ಎ ಡ್ರೈವರ್ ಆಗಿ, ನಾವು ಡ್ರೈವರ್ ಆಗಿ. ಅವಾಗ ನಾವಿದ್ದಿದ್ ರೋಡು ಇವಾಗ ಇರೋ ರೋಡು ಬಾರಿ ವ್ಯತ್ಯಾಸ ಆಗ್ಬಿಟ್ಟಿದೆ, ಡಿಫ್ರೆನ್ಸ್ ಬಾಳಿದೆ, ಸಿಕ್ಕಾಬಿಟ್ಟೆ ಇದೆ. ಇವಾಗ ಮತ್ತೆ ಬಸ್ಸು ಮತ್ತೆ ಎಲ್ಲ ಇವಾಗ ಸಿಸ್ಟಮ್ ಸಿಕ್ಕಾಬಿಟ್ಟೆ ಆಗೋಗಿದೆ. ಇದು BS4 ಗಾಡಿ, ಇದು ನಾವು ಸೆಕೆಂಡ್ಸ್ ಅಲ್ಲಿ ತಗೊಂಡು ಎಲ್ಲ ಸೆಕೆಂಡ್ಸ್ ತಗೊಂಡು ನಾವೆಲ್ಲ ಫುಲ್ ಪಿನ್ ಟು ಪಿನ್ ಒಂದು ನೆಟ್ ಬೋಲ್ಟ್ ಸಹಿತ ಎಲ್ಲ ರೆಡಿ ಮಾಡಿಸಿ ಲೈನ್ ಬಿಡ್ತಾರದು. ನಾವ್ ಯಾವ್ದು ಹಂಗೆ ತಗೊಂಡು ಓಡಿಸ್ಬಿಡ್ಬೇಕು ಸೀಸನ್ ಆ ತರ ಏನಿಲ್ಲ. ತಗೊಂಬಂದು ಪ್ರತಿಯೊಂದು ಒಂದು ಚಿಕ್ಕ ಬೋಲ್ಟ್ ಇದ್ರು ಸಹಿತ ರೆಡಿ ಮಾಡಿಸಿ, ಪ್ಯಾಸೆಂಜರ್ಗೆ ಒಂದು ಸೌಂಡ್ ಬರಬಾರ್ದು, ಡ್ರೈವರ್ಗೂ ಏನು ಇರಿಟೇಷನ್ ಆಗಬಾರ್ದು. ಆ ಮೆಂಟಾಲಿಲಿ ನಾವು ತಂದು ಗಾಡಿನ ನೀಟಾಗಿ ರೆಡಿ ಮಾಡಿ ನಾವು ಲೈನಿಗೆ ಬಿಟ್ಟಿರೋದು. ನಿಮಗೆ ಈ ಬಸ್ ಫೀಲ್ಡ್ ಸ್ಟಾರ್ಟ್ ಮಾಡಿದಾಗ ಪ್ರಾಬ್ಲಮ್ ಅಂತಂದ್ರೆ ಏನ್ ಬರ್ತದೆ? ಇದರಲ್ಲಿ ಪ್ರಾಬ್ಲಮ್ ಅಂತ ಏನು ಸುಲಭವಾಗಿ ಬರಲ್ಲ. ಇವಾಗ ಬಸ್ ಅಂದ್ಮೇಲೆ, ಇವಾಗ ಮನುಷ್ಯ ಅಂದ್ಮೇಲೆ ಇವಾಗ ನಾವು ಚೆನ್ನಾಗಿ ಇರ್ತೀವಿ. ಸಂಜೆ ಆದಾಗ ನೆಗಡಿ ಹೆಂಗ್ ಬಂದಾಗ ಕೆಲವೊಂದ್ಸಲ ಬರುತ್ತೆ. ಇವಾಗ ಬೈ ಮಿಸ್ಟೇಕ್ ಆಗಿ ಇಲ್ಲ AC ಫ್ಯೂಸ್ ಹೋಗಿ AC ಪ್ರಾಬ್ಲಮ್ ಆಗೋಗುತ್ತೆ. ಇಲ್ಲ ಅಂದ್ರೆ ಗಾಡಿ
ಏನೋ ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಅದು ಇದು ಅಂತ ಬರುತ್ತೆ. ನಮ್ಮ ಕೈಲಿ ಮಾಡ್ಕೊಳ್ಳೋಷ್ಟು ನಮ್ಗೆ ಬುದ್ಧಿ ಇರಬೇಕು. ಹೌದು, ಎಲ್ಲಾನು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಿರುತ್ತೆ. ಇವಾಗ ಮೊನ್ನೆ ಟ್ರಿಪ್ ಅಲ್ಲಿ ನಮ್ಗೆ ಬರ್ತಾ ಬರ್ತಾ ಒಂದು ಕರೆಂಟ್ ಪಾಸ್ ಆಗಲಿಲ್ಲ. ಅದಕ್ಕೆ ನಾವೇ ಒಂದು ವೈರ್ ಮಾಡಿ ರೆಡಿ ಮಾಡಿ ಅದೊಂದು ಅರ್ಧ ಗಂಟೆ ತಾಸು ಅಲ್ಲೇ ಹೋಯ್ತು. ಆ ಟೈಮೆಲ್ಲ ಕವರ್ ಮಾಡಿದ್ವಿ ಮುಂದೆ ನಾವು. ಆ ಥರವೆಲ್ಲ ಸಣ್ಣ ಪುಟ್ಟ ಬರುತ್ತೆ. ಅದನ್ನ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಪ್ಯಾಸೆಂಜರ್ ಹೋಗಿ ಗಾಡಿ ಪ್ರಾಬ್ಲಮ್ ಆಯ್ತು ಅಂತ ಆಯ್ತು ಇಂತ ಆಯ್ತು ಅಂತ ಅವ್ರಿಗೆ ಹೇಳ್ಬಾರ್ದು. ಸೊ ಅವ್ರಿಗೊಂಥರ ಪ್ರಾಬ್ಲಮ್ ಆಗುತ್ತೆ. ಏನು ಇವಾಗ ಬಂದಿದ್ ಬಸ್ ಹಿಂಗ ಅಂತಾರಲ್ಲ ಹಿಂಗೆ ಅಂತ. ಸೊ ನಮ್ ಕೈಲಿ ಏನಾಗುತ್ತೋ ಸಾಧ್ಯ ಆದಷ್ಟು ಮಾಡ್ಬಿಟ್ಟು ನಾವು ಪ್ರಯಾಣನ ಮುಂದಕ್ಕೆ ಹೊರ್ಸಿದ್ರೆ ಯಾವ ಗಾಡಿ ಏನೂ ತೊಂದರೆ ಆಗಲ್ಲ. ಇನ್ನೊಂದು ಪ್ಲೇಸ್ ನಾವು ಏನೇ ಗಾಡಿ ಪ್ರಾಬ್ಲಮ್ ಇದ್ರು ಆ ಕ್ಷಣದಲ್ಲಿ ಹೋಗಿ ಇಂತಿಂತ ಪ್ರಾಬ್ಲಮ್ ಇದೆ ಅಂತ ನಿಂತು ಮಾಡಿಸಿದ್ರೆ ಯಾವ ಗಾಡಿನೂ ತೊಂದರೆ ಬರಲ್ಲ. ಇನ್ನೊಂದು ಕೆಲವರು ಏನಂದ್ರೆ ಬರೀ ದುಡಿಮೆಗೋಸ್ಕರ ಡ್ಯೂಟಿ ಮಾಡ್ತಾರೆ. ಇವಾಗ ನಾವು ಹುಷಾರಿಲ್ಲಾದ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಡಾಕ್ಟರ್ ಇಂತ ಅಂದಾಗಲೇ ನಮ್ಗೆ ಗೊತ್ತಾಗೋದು. ಹಂಗೆ ನಾವು ಒಬ್ರು ಡಾಕ್ಟರ್ ಆಗಿ ನಾವು ಹೇಳಿದ್ರೆ ಅಲ್ಲಿ ಬಂದು ಗಾಡಿ ಕೆಲಸ ಮಾಡ್ತಾರೆ. ನಾವೇ ಏನು ಹೇಳಿದ್ರೆ ಸುಮ್ಮನೆ ತಂದು ನಿಲ್ಸ್ಬಿಟ್ಟು ಹೋಗ್ತಂದ್ರೆ ಮುಂದೆ ರೋಡಲ್ಲಿ ನಮ್ಗೆ ಏನೋ ಒಂದು ಗಂಡಂತರ ಕಾಯ್ದಿರೋದು ಅಷ್ಟೇ ವ್ಯತ್ಯಾಸ, ಏನೂ ಇಲ್ಲ. ಅಂದ್ರೆ ಬೇರೆ ಎಲ್ಲ ಹೇಳ್ತಾರಲ್ಲ, ಬೆಂಗಳೂರಿಂದ ಬಸ್ ಮೂವ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಅಂತ. ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಸಂಸ್ಥೆ ಸ್ಟಾರ್ಟ್ ಮಾಡೋಕೆ ಏನಂತೀವಿ ಅಂದ್ರೆ, ಅವರು ಇವಾಗ ಎಕ್ಸಾಂಪಲ್ ಗೋಕರ್ಣಕ್ಕೆ ಸುಮಾರು ಒಂದು 50 ಸರ್ವಿಸ್ ಇದೆ. ಶ್ರೀಕುಮಾರ್ ಇವರಲ್ಲ, ಇವಾಗ ಶ್ರೀಕುಮಾರ್ ಟಾಪ್ 1. ಅವರು ಸ್ಟಾರ್ಟಿಂಗ್ 2 ಬಸ್ ಇದ್ದಿದ್ದು. ಹೌದು, ಅವ್ರ ಗೂಡ್ಸ್ ಗಾಡಿಲಿ ಇದ್ರು. ಅವ್ರದ್ದು ಕಂಟೈನರ್ ಇದೆ. ನಾವು ಅವಾಗಿಂದ ನೋಡಿದ್ವಿ 1 ಅವರ್ದಲ್ಲಿ ಟಾಪ್ 1 ಮೋಸ್ಟ್ ಕಾರ್ಗೋ ಸರ್ವಿಸ್ ಅವ್ರದ್ದು ಶ್ರೀಕುಮಾರ್ ಅವ್ರನ್ನ ನೋಡೋದ್ರಿಂದ. ಆ ದನಿಗಿರು 2 ಬಸ್ಸು. ಈ ಕಡೆಗೆ ಅಷ್ಟೊಂದು ಸಂಸ್ಥೆ ಇರ್ಲಿಲ್ಲ. ಅದನ್ನು ಇದ್ದಿದ್ದೇನಾದ್ರೆ VRL ಒಂದಿತ್ತು, SRS ಒಂದಿತ್ತು ಗೋಕರ್ಣಗೆ. ಇನ್ ಬಿಟ್ರೆ ಇನ್ಯಾ ಸುಗುಮ ಒಂದು ಗಾಡಿ ಇದ್ದಿಟ್ಬಿಟ್ರೆ ಇನ್ಯಾವುದೂ ಇರ್ಲಿಲ್ಲ. ಶ್ರೀದುರ್ಗ ಬಿಟ್ರೆ ಅವ್ರು ನಮ್ಮ ಸಂಸ್ಥೆ ಒಂದು ಮಾಡೋಣ ಅಂತ 2 ಬಸ್ ಸ್ಟಾರ್ಟ್ ಮಾಡಿದ್ರು. ಅವರು ಸ್ಟಾರ್ಟ್ ಮಾಡಿದ್ದು ಗೋಕರ್ಣದಿಂದನೂ ಅಲ್ಲ, ಕುಮಟಾ ಭಟ್ಕಳದಿಂದ ಸ್ಟಾರ್ಟ್ ಮಾಡಿದ್ರು ಒಂದು ಬಸ್ಸು. ಸ್ಟಾರ್ಟಿಂಗ್ ಅಲ್ಲಿ ಭಟ್ಕಳದಿಂದ ಸ್ಟಾರ್ಟ್ ಮಾಡಿದ ಬಸ್ಸು. ಇವತ್ತು ಅವರು ಈ ಕಡೆ ಎಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಅಂದ್ರೆ ಅವ್ರ ಶ್ರಮ, ಅವ್ರು ಕೊಟ್ಟು ಸರ್ವಿಸ್. ಇವಾಗ ಅವ್ರ ಸರ್ವಿಸ್ ಕೊಡದಲ್ಲೇ ನೆಗ್ಲೆನ್ಸಿ ಮಾಡಿದ್ರೆ 2 ಬಸ್ಸಲ್ಲೇ ಉಳ್ಕೊಳ್ಳೋರು. ಇವಾಗ ಅವರು ಶ್ರಮ ಪಟ್ಟಿ ಮಾಡಬೇಕು ಅನ್ನೋ ಹುಮ್ಮಸ್ಸು. ಕೆಲವ್ರು ಏನ್ ಮಾಡ್ತಾರೆ, ಬೆಂಗಳೂರಿಂದ ಹೊಸ ರೂಟ್ ಬಿಟ್ಟಾಗ ಸೀಸನ್ ಟೈಮಲ್ಲಿ ಗಾಡಿ ಫುಲ್ ಆಗುತ್ತೆ, ಅನ್ಸೀಸನ್ ಟೈಮಲ್ಲಿ ಗಾಡಿ ಫುಲ್ ಆಗಲ್ಲ. ಆ ಟೈಮಲ್ಲಿ ಗಾಡಿ ಹಾಲ್ಟ್ ಮಾಡೋದು, ಪ್ಯಾಸೆಂಜರ್ಸ್ಗೆ ರಿಫಂಡ್ ಮಾಡ್ತೀವಿ ಅನ್ನೋದು. ಅವ್ರ ಪ್ಯಾಸೆಂಜರ್ ಹೆಂಗ್ ಮೈಂಡ್ ಬರುತ್ತೆ, ಈ ಬಸ್ ಹಾಲ್ಟ್ ಆಗತ್ತಪ್ಪ, ಇದು ರೆಗ್ಯುಲರ್ ಓಡಲ್ಲ, ಸುಮ್ಮನೆ ಇಂಥದಕ್ಕೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ರೆಗ್ಯುಲರ್ ಬಸ್ಗೆ ಚಾಯ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹೊಡ್ತಾ ಬೀಳುತ್ತೆ ಗಾಡಿ. ಆಗಲಿ ಹೋಗ್ಲಿ, ನಮ್ ಲೈನ್ ಅಂತ ನಾವು ಸ್ಟಾರ್ಟ್ ಮಾಡೋದು ಬಿಟ್ಬಿಡ್ಬೇಕು, ಅದು ಕ್ಲಿಕ್ ಆಗತ್ತೆ. ಇವಾಗ ಸಾಮಾನ್ಯವಾಗಿ ನಾವು ಒಂದೇನೇ ಒಂದು ಅಚೀವ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ, ಟೈಮ್ ಹಿಡಿಯುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೇನೆ ನಾವು ಮೇಲೆ ಇದಾಗೋದು. ಇವತ್ತು ಒಂದು ಎಕ್ಸಾಂಪಲ್, ಇವಾಗ ಡ್ರೈವರ್ ಆಗಿದ್ದವ್ರು ಇವತ್ತು ಓನರ್ ಆಗಿ 2 ಗಾಡಿಯಿಂದ 8 ಗಾಡಿ ಮಾಡಿದ್ದಾರೆ. ಇವಾಗ ಇನ್ನೂ 4 ಗಾಡಿ ಬರ್ಲಿಕ್ಕಿದೆ ನಮ್ದು. ಇವಾಗ ಅಲ್ಲಿ ಇನ್ನೊಂದು 1 ಮಂತ್ ಬಂದ್ಬಿಡತ್ತೆ. ಅದು ಲೈನು ಫಿಕ್ಸ್ ಮಾಡ್ತಾ ಇದೀವಿ. ಮಾಡಿದ್ರೆ ಒಂದು ಮಣಿಪಾಲ್ ಮಾಡೋಣ ಅಂತಿದೀವಿ, ಕುಂದಾಪುರ ಮಣಿಪಾಲ್, ಇಲ್ಲ ಒಂದು ಮಂತ್ರಾಲಯ ಮೇಲೆ ಗುಲ್ಬರ್ಗ ಬಿಡೋಣ ಅಂತಿದೀವಿ. AC ವೆಹಿಕಲ್. ಸನ್ರೈಸ್ ಅಲ್ಲಿ 2 ನಾನ್ AC ಇರೋದು, ಗುಲ್ಬರ್ಗ ಒಂದೇ, ಇನ್ನೆಲ್ಲ AC ವೆಹಿಕಲ್. ಇವಾಗ ಫ್ಯೂಚರ್ ಅಲ್ಲಿ ಏನ್ ಮಾಡೋಣ, ಭಾರತ್ ಬೆನ್ಸ್ಗೆ ಹೋಗ್ತಾ ಇದೀವಿ. ಲೈಲ್ಯಾಂಡ್ ಬೇಡ, ಸ್ಟಾಪ್ ಮಾಡೋಣ. ಯಾಕಂದ್ರೆ ಲೈಲ್ಯಾಂಡ್ ಅಲ್ಲಿ ಬರ್ತಾ ಇವಾಗ ಬರ್ತಾರೋ ಫೀಚರ್ಸ್ ಇಂಟು ಆಗಿದೆ. ಸರಿ ಇಲ್ಲ ಎಲ್ಲ ಅಂತಾರೆ BS6 ಸೂಪರ್ ಅಂತ. BS6 ಸೂಪರ್ ಏನಕ್ಕೆ ಸೂಪರ್, ಏನಿದೆ BS6 ಅಲ್ಲಿ? ಎಂತ ಸೀನಿಯರ್ ಡ್ರೈವರ್ಗು BS6 ಅಲ್ಲಿ ಒಂದು ಚಿಕ್ಕ ಫ್ಯೂಸ್ ಹೋದ್ರೂ ಗೊತ್ತಾಗಲ್ಲ. ಅವಾಗ ಪ್ಯಾಸೆಂಜರ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಅವರು ಒಂದು ನಂಬ್ಕೊಂಬಂದಾಗ ಎಲ್ಲ ಟೆಕ್ನಾಲಜಿ ಇವಾಗ ಬಂದಿದೆ. ಅದಕ್ಕೂ ಅಂತ ಇವಾಗ ನಮ್ಮ ಇದಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ಲೈಲ್ಯಾಂಡ್ ಅಲ್ಲಾಗ್ಲಿ ಇದಲ್ಲಾಗ್ಲಿ ಭಾರತ್ ಬೆನ್ಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅವರು ಓಲ್ವೋತರ ಅವ್ರು ನಾವು ಶೋರೂಮ್ಗೆ ಏನೋ ಹೋಗಿ ನಮ್ಗೇನೋ ಗೊತ್ತಿಲ್ಲ ಅಂದ್ರೆ ಎಷ್ಟು ನೀಟಾಗಿ ಬಂದು ಕೋಚಿಂಗ್ ಕೊಡ್ತಾರೆ. ಹಿಂಗಿದೆ ಇಂಥದಕ್ಕೆ ಇದೆ ಅಂತ ತೋರಿಸ್ತಾರೆ. ನಮ್ ಲೈಲ್ಯಾಂಡ್ ಅಲ್ಲಿ ಆತರ ತೋರ್ಸೋಣ. ಶೋರೂಮ್ಗೆ ಹೋದ್ರೆ ಇಂಥ ಕೆಲಸ ಅಷ್ಟೇ ಕೆಲಸ ಮಾಡ್ತಾರೆ. ಸರ್ ಹಿಂಗೇನ ಹೇಳಿ ಅಂದ್ರೆ, ಅದ್ ನಿಮ್ಗೆ ಎಂತದಕ್ಕೆ, ನಿಮ್ಗೆ ಏನಕ್ಕೆ ಅಂತಾರೆ. ನಮ್ಗೂ ಇವಾಗ ಅದು ತಿಳುವಳಿಕೆ ಗೊತ್ತಿರ್ಬೇಕಲ್ಲ. ಇವಾಗ ಎಲ್ಲ ಆಟೋಮೆಟಿಕ್ ಸಿಸ್ಟಮೇ ಆದ್ರೆ ನಾವು ಒಂಚೂರು ನಾಲೆಜ್ ಇರೋರು ಏನೋ ಒಂದು ತಕ್ಕಮಟ್ಟಕ್ಕೆ ರೀಚ್ ಆಗಂಗ್ ಮಾಡ್ತೀವಿ. ಸೊ ಇವಾಗ BS6 ಎಲ್ಲ ಚೆನ್ನಾಗಿದೆ ಹಂಗಿಂಗ್ ಅಂತಾರೆ. ನಮ್ಗೆ ನಾವು BS6 ಓಡಿಸಿಲ್ಲ ಅಂತಲ್ಲ. ಕಾವೇರಿ ಸಂಸ್ಥೆಯಲ್ಲಿ ನಾವು BS6 ಚಾರ್ಜಿ ತಂದು ಓಕೆ ಆಯ್ತು 13.5 ಅಂತ. ಆದ್ರೂ ನಮ್ಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಮ್ಗೆ BS6 ಅಲ್ಲಿ. ಈ ಲೈಲ್ಯಾಂಡ್ ಅಲ್ಲಿ ನೀವು ಸುಮಾರು ವ್ಲಾಗ್ಸ್ ಕೇಳಿದೀರಾ, ಮಾಡಿದೀರಾ. ನಿಮ್ಮ ಸಬ್ಸ್ಕ್ರೈಬರ್ ಪ್ಲಸ್ ನಾನು ಇದೀನಿ, ತೋರಿಸ್ತೀನಿ. ಸೊ ಮಣಿಪಾಲ ಎಲ್ಲ ಅಂತಾರೆ BS3 ಸೂಪರ್ ಅಂತ. BS3 ಇಸ್ ಜೆನ್ಯೂನ್. ಅದು ಏನ್ ಟೈಮ್ ಇತ್ತು ಆ ಟೈಮ್ BS3 ಸೂಪರ್. ಇವಾಗ ಜನರೇಷನ್ ಚೇಂಜ್ ಆಗಿದೆ. ಈಗಿನ LKG ಮಕ್ಕಳು ಟ್ಯಾಬ್ ಹಿಡಿಯೋ ಲೆವೆಲ್ ಬಂದಿದ್ದಾರೆ. ಸೊ ಆ ಜನರೇಷನ್ ಚೇಂಜ್ ಆಗತ್ತೆ. ನೀವೆಲ್ಲ ಬಸ್ ಬಗ್ಗೆ ಹೇಳ್ತೀರಾ, ಅದು ನಾಲೆಜ್ ಹೇಳಿ. ಶೋರೂಮ್ಗೆ ನಮ್ಗೊಂದು ಕೋಚಿಂಗ್ ಕೊಡಿ ಅಂತ ಹೇಳಿ. ಯಾಕೆ ಕೊಡಲ್ಲ? ಓನರ್ಗೆ ಹೇಳಿ, ದನಿಗಳಿಗೆ ಹೇಳಿ, ಸರ್ ನಮ್ಗೆ ಟ್ರೈನಿಂಗ್ ಕೊಡಿಸಿ. ಶೋರೂಮ್ಗೆ ಅವ್ರಿಗೆ ಹೇಳಿ ಎಂತ ಹೆಂಗ್ ಬರುತ್ತೆ ಏನು ಅಂತ ಕೊಡ್ತಾರೆ. ಲೈಲ್ಯಾಂಡ್ ಶೋರೂಮ್ ಹೊಸೂರ್ಗೆ ಹೋಗಿ ಯಾಕೆ ಕೊಡಲ್ಲ? ಕೋಚಿಂಗ್ ಕೊಡ್ತಾರೆ. ಓಲೋ ಓಡಿಸ್ಬೇಕಂದ್ರೆ ಟ್ರೈನಿಂಗ್ ಹೋಗ್ಲೇಬೇಕು 7 days.
ನಾವೆಲ್ಲ ಓಲೋ DL ಇದೆ ನಮ್ಮ ಹತ್ರ. ನಾವು 9600 ಹೋದ್ರೆ ಇವಾಗ ಗಾಡಿ ಕೊಡ್ತಾರೆ. ಆದರೆ ನಮ್ಗೆ ಬೇಡ, ಅಷ್ಟು ದೊಡ್ಡ ಬಸ್ ತೊಗೊಂಡು ಆ ನಾಲೆಜಿಗೆ ನಮಗೆ ಏನೋ ಸಾಕು. ಚಿಕ್ಕದಾಗಿದ್ರು ದೊಡ್ಡ ಆಸೆ ಮಾಡ್ದಂಗೆ ನಾವು ಆರಾಮಾಗಿರೋಣ ಇದರಲ್ಲಿ ಅಂತ ಇದ್ದಲ್ಲಿ ಎಲ್ಲ ಹೇಳ್ತಾರೆ. ನೀವು ಬ್ಲಾಗ್ ಮಾಡಿ ನಾನು ಸುಮಾರು ನೋಡ್ತಾ ಇರ್ತೀನಿ, ಅದರಲ್ಲೂ ನಿಮ್ಮ ಕಮೆಂಟ್ಸ್ ನಾನು ಹಾಕಿದ್ದೀನಿ. ಸೊ ಬರೀ ಎಲ್ಲ ಬಸ್ ಬಗ್ಗೆ ಇದು ಮಾಡಿ ಇರೋದು ಹೇಳೋದ್ನೇನ ಅದ್ರಲ್ಲಿ ಏನು ಕಲಿಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ನಾನು ಅಷ್ಟೇ ಹೇಳೋ ಡ್ರೈವರ್ಸ್ಗಳಿಗೆ, ಯಾರು ಕಲ್ತು ಬಂದಿರಲ್ಲ, ಹೇಳೋದೇನಂದ್ರೆ ಎಲ್ಲ ಬಂದ್ಬಿಟ್ಟಿದೆ ಹೊಸ ಜನರೇಷನ್, ಅದನ್ನ ನೀವು ಕಲ್ತ್ಕೊಳ್ಳಿ ಮುಂದಕ್ಕೆ. ಭಾರತ್ ಬೆಂಜಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಭಾರತ್ ಬೆಂಜಲ್ಲಿ ಶೋರೂಮ್ ಹೋದ್ರೆ ಅಲ್ಲಿ ಮೆಕ್ಯಾನಿಕ್ಸ್ ಕೇಳಿದ್ರೆ ಟ್ರೈನಿಂಗ್ ಅವ್ರು ಹೇಳ್ತಾರೆ, ಇಂತಿಂತದ್ ಹಿಂಗೆ ಬರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಡ್ರೈವರ್ ನಿಮ್ಗೆ ಆಸಕ್ತಿ ಕೇಳಿದ್ರೆ ಎಲ್ಲ ಹೇಳ್ತಾರೆ. ನಾವಾಗಿ ಕೇಳಬೇಕು. ಓಲೋದೇನಂದ್ರೆ ಅದು ಫುಲ್ ಆಟೋಮೆಟಿಕ್. ಅದು ಹೌದು, ಏನಂದ್ರೂ ನಮ್ಮಲ್ಲಿ ಏನಿಲ್ಲ, ಎಲ್ಲದೆಲ್ಲ ಸಿಸ್ಟಮ್ಯಾಟಿಕ್ ಅಲ್ಲೇ ಇರೋದು ಓಲ್ವೋ ಎಲ್ಲ ಕೇಬಲ್ ಅಲ್ಲಿ. ಸೊ ಅದು ಬೇಕೇ ಬೇಕು ಅದಕ್ಕೆ ನಮ್ಗೆ. ಅದಕ್ಕೆ ನಮ್ ನಾಲೆಜ್ ಅನ್ನೋದು ತುಂಬಾ, ಏನಕ್ಕೆ ಅವ್ರು 7 days ನಮ್ನ ಕರ್ಕೋತಾರೆ ಕೋಲಾರ್ಗೆ ಅಂದ್ರೆ ಆ ನಾಲೆಜ್ಗೋಸ್ಕರ. ಓಕೆ. ಸೊ ಒಂದು ಇವಾಗ ಸುಮಾರು ಚೇಂಜಸ್ ಮಾಡಿದ್ದಾರೆ ಓಲ್ವೋ 9600 ಇವಾಗ ಫೈರ್ ಇದಾದ್ರೂ ಅದಕ್ಕೆ ಆಕ್ಸಿಜನ್ ಹಿಂಗೆ ಇದಾಗತ್ತೆ, ಎಲ್ಲಾ ತರನು ಚೆನ್ನಾಗಿದೆ. ಸೊ ಅದೇ ಬೇರೆ. ಸೊ ಇದು ಡಿಪಾರ್ಟ್ಮೆಂಟ್ ಬೇರೆ. ಇದೇನಂದ್ರೆ ಇದೆಲ್ಲ ನಮ್ಮ ಕೈಲಿದೆ. ಇದೆಲ್ಲ ಇವಾಗ ಏನೋ ಕೇಬಲ್ ಅದಿದಂದ್ರು ನೀವೇ ಮಾಡ್ಬೋದು, ಟೂಲ್ಸ್ ಇರ್ಬೇಕಷ್ಟೇ. ಮೈಂಡ್ ಫ್ರೀ ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ಆಸಕ್ತಿಯಿಂದ ಮಾಡಿದ್ರೆ ನೀವು ಶೋರೂಮ್ ಹೋಗ್ಬೇಕಂತ ಏನಿಲ್ಲ, BS6 ನೀವೇ ಮಾಡ್ಬೋದು. ಸೊ ಅದು ನಮ್ಮವ್ರು ಯಾರು ಮಾಡಲ್ಲ, ಬಿಡು ಮಾಡ್ತಾರೆ. ದನಿ ಹಾಕಿದಾರಲ್ಲ, ನಮ್ಗೇನಕ್ಕೆ, ನಾವು ಗಾಡಿ ಓಡಿಸ್ತೀವ, ನಮ್ಮ ಮನೆಗೆ ಹೋಗಿ ಮಲಗ್ತೀವ ಅಷ್ಟೇ ನೋಡ್ತಾರೆ. ಅದನ್ನ ಬಿಟ್ಬಿಡ್ಬೇಕು, ಯಾರೇ ಆಗ್ಲಿ ಬಿಟ್ಬಿಡ್ಬೇಕು. ಇದು ನಮ್ದೇ ಗಾಡಿ, ದನಿ ಯಾರು ಇಲ್ಲ. ಇವಾಗ ಅವರೇ ದನಿ, ನಾವೇ ದನಿ. ನಾವೇ ಇವಾಗ ಗಾಡಿ ನಮ್ಮ ಹತ್ರ ಇದ್ರೆ ನಾವೇ ಓನರು ಅವ್ರ ಪಾಡು ಅವ್ರ ಮನೇಲಿ ಇರ್ತಾರೆ, ಅವ್ರಿಗೂ ನಮ್ಗೊಂದು ಸಂಬಂಧ ಇರಲ್ಲ. ಗಾಡಿ ನಮ್ ಕೇಳ್ಕೊಟ್ಟಾಗ ನಮ್ ಗಾಡಿ ತರ ನಾವು ನೋಡ್ಕೊಬೇಕು. ನಂಬಿ ಕೊಟ್ಟಿರ್ತಾರೆ. ಹಾ, ಅದನ್ನ ಮೇನ್ ನೋಡ್ಕೊಂಡ್ರೆ ಯಾವ ಗಾಡಿ ಎಲ್ಲೂ ತೊಂದರೆ ತಾಪತ್ರೆ ಏನು ಆಗಲ್ಲ. ಇದರಲ್ಲಿ ನಿಮಗೆ ಪ್ಯಾಸೆಂಜರ್ ಯಾವ ತರ ಫೆಸಿಲಿಟಿ ಇದೆ? ನಾವು ಪ್ಯಾಸೆಂಜರ್ಗೆ 1/2 ಲೀಟರ್ ವಾಟರ್ ಕೊಡ್ತೀವಿ. ಆಮೇಲೆ ಲಿಟಿಲ್ ಆರ್ಟ್ಸ್ ಬಿಸ್ಕೆಟ್ ಪ್ಯಾಕ್ ಕೊಡ್ತೀವಿ. ಒಂದು ಯಾವ್ದಿದ್ದು 1/2 ಲೀಟರ್ ಬಿಸ್ಕೆಟ್ ಕೊಡ್ತೀವಿ. ಒಂದು ಲೇಸ್ ಪ್ಯಾಕೆಟ್ ಕೊಡ್ತೀವಿ ಡೈಲಿ. ಎಷ್ಟೇ ಪ್ಯಾಸೆಂಜರ್ ಬರಲಿ, ಗಾಡಿ ಫುಲ್ ಬರ್ಲಿ, ನಮ್ಮ ಹತ್ರ ಸ್ಟಾಕ್ ಇಕ್ಕಿರ್ತೀವಿ. ಪ್ಯಾಸೆಂಜರ್ ಮಾತ್ರ ನಾವು ಕುಂದು ಕೊಡ್ತೇವೆ ಮಾಡಲ್ಲ. ಈ ಪ್ಯಾಕೆಟ್ ಅಲ್ಲಿ ಲೇಸ್ ಇದೆ. ಯಾವ್ದಿದ್ದ? ಓಪನ್ ಮಾಡಿ. ಪ್ರತಿಯೊಬ್ಬರಿಗೂ ಕೊಡ್ತೀವಿ, ಒಬ್ರಿಗೂ ನಾವು ಮಿಸ್ ಮಾಡಲ್ಲ. ಕೇಕ್ ಮತ್ತೆ ಸ್ನಾಕ್ಸ್, ಕೇಕ್, ಲಿಟಿಲ್ ಆರ್ಟ್ ಬಿಸ್ಕೆಟ್, ಒಂದು ಲೇಸ್ ಪ್ಯಾಕೆಟ್ ಹಾಗೆ ಕಂಪಲ್ಸರಿ ಕೊಡ್ತೀವಿ. ಇದಿಷ್ಟು ಕಂಪಲ್ಸರಿ ಇರುತ್ತೆ ನಮ್ಮ ಬಸ್ಸಲ್ಲಿ. 4 ಐಟಮ್ ಕೊಡ್ತೀವಿ. ಗಾಡಿ ಬೇಕಾದ್ರೆ 6 ಸೀಟೇ ಬರ್ಲಿ, 6 ಸೀಟ್ ಪ್ಯಾಸೆಂಜರ್ಗೂ ನಾವು ಕೊಡ್ತೀವಿ. ಜಾಸ್ತಿ ಅಂದ್ರೆ ಎಷ್ಟು ಸೀಟ್ ಹಾಕ್ಬೋದು ಇದ್ರಲ್ಲಿ? ಇದ್ರಲ್ಲಿ 30 ಸೀಟ್ ವಿದೌಟ್ ವಾಶ್ರೂಮ್. ಇವಾಗೆಲ್ಲ ಅದೇ ಹೇಳಿದ್ನಲ್ಲ, ಜನರೇಷನ್ ಚೇಂಜ್ ಅಪ್ಡೇಟ್ ಆಗ್ತಾ ಇದಾರೆ ವಾಶ್ರೂಮ್ ವೆಹಿಕಲ್ ಅಂತ. ಸೊ ಪ್ಲಾನಿಂಗ್ ಇದೆ ಮಾಡಬೇಕು ಅಂತ, ಇವಾಗ ಬರೋ ಗಾಡಿಯಲ್ಲಿ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಸೊ ನಾವೆಲ್ಲ ಬೇಡ ಅಂತ ಇಂಟು ಮಾಡಿದ್ದೀವಿ. ಸೊ ಅದು ಒಳ್ಳೇದೇ, ಅದು ವಾಶ್ರೂಮ್ ಗಾಡಿ ತುಂಬಾ ಒಳ್ಳೇದು. ಡ್ರೈವರ್ಗೆ ಗಾಡಿ ಹೋಗೋ ಟೈಮಿಂಗ್ಸ್ ಹಿಂಗೆ ಲೇಟ್ ಆದಾಗೆಲ್ಲ ವಾಶ್ರೂಮ್ ಗಾಡಿ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬರ್ತಾರೆ ಅವ್ರು ಪಡೋರು ಇದು ಮಾಡಿ ಹೋಗ್ತಾರೆ. ಆಗತ್ತ ಎಲ್ಲ ಪ್ಯಾಸೆಂಜರು ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅದು ಬಯೋ ಟಾಯ್ಲೆಟ್ಗಳಿಗೂ ಏನೇ ಒಂದು ಹೆಚ್ಚು ಕಮ್ಮಿ ಇದಾಯ್ತು ಅಂದ್ರೂ ಅದು ಕ್ಲೀನ್ ಮಾಡೋಕ್ಕೆ ಇದಕ್ಕೆಲ್ಲ ಬರೀ ಇದು ಬೀಳಬೇಕು. ಇವಾಗ ಬೈಂದೂರ್ಗೆ ಸ್ಟಾರ್ಟ್ ಆಗಿದೆ ಸುಗಮ ವಾಶ್ರೂಮ್ ಗಾಡಿ ಬಿಟ್ಟಿದ್ದಾರೆ. ಕಾರವಾರದಿಂದ ಒಂದು ಇವಾಗ ಮೊನ್ನೆ V8 ಬಂದಿದೆ, ಮಾರ್ಕ್ 3 ಗಾಡಿ ಬಂದಿದೆ. ಅದನ್ನ ಫಸ್ಟ್ ತಂದಿದ್ದು ಏರೋ ಬಸ್. ಈ ನಿಮ್ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಫಸ್ಟ್ ವಾಶ್ರೂಮ್ ಸ್ಟಾರ್ಟ್ ಆಗಿದೆ ಏರೋವರಿಂದಾನೆ. ಒಳ್ಳೇದೇ ಅದು. ಆದ್ರೆ ನಮ್ಗೇನೋ ಅದು ಸರಿ ಅನ್ಸಲ್ಲ. ಯಾಕೆ ಹೋಗೋ ದಾರಿಲಿ 10 ನಿಮಿಷ ಲೇಟ್ ಆಗುತ್ತೆ. ವಾಶ್ರೂಮ್ ನಿಲ್ಸ್ಬಿಟ್ಟು ಅವಾಗ ನೀವು ಒಂದು ಟೀ ಬ್ರೇಕ್ ಆದಂಗ ಆಗುತ್ತೆ. ಸೊ ಅದು ಮಾಡಿರೋರು ಖುಷಿ, ನಮ್ಗೇನೋ ಇದೆ. ಓಕೆ, ನಿಮ್ಮಲ್ಲಿ ಮುಂದೆ ಬರ್ಬೋದು, ಮುಂದೆ ತರಬೇಕಂತ ಪ್ಲಾನ್ ಇದೆ. ಮಾಡಬೇಕು 2 ವಾಶ್ರೂಮ್ ಬಸ್ ಮಾಡೋಣ ಅಂತ ಪ್ಲಾನ್ ಇದೆ. ವಾಶ್ರೂಮ್ ಮಾಡಿದ್ರೆ ಗೋವಾಗಿ ಬಿಡೋದು. ಟಾಪ್ 1 ರೇಟಿಂಗ್ಸ್ ಅಲ್ಲಿ ಇದೆ ನಿಮ್ದು. ಸನ್ರೈಸ್ ಟಾಪ್ 1 ಅಲ್ಲಿ ಇದೆ. ಟೈಮ್ ಪಿಕಪ್ ಆಗ್ಲಿ ಎಲ್ಲದಕ್ಕೂ ಆನ್ ಟೈಮ್ ಇದೆ ಗಾಡಿ, ಎಲ್ಲೂ ಡಿಲೇ ಆಗಲ್ಲ, ಕರೆಕ್ಟ್ ಆಗಿದೆ ಟೈಮಿಂಗ್ ಅಂತ. ಅದಕ್ಕೆ ಸಲುವಾಗಿ ಗಾಡಿ ಫುಲ್ ಬರುತ್ತೆ. ಸೊ ಅದು ಪ್ಲಾನ್ ಇದೆ ಅವ್ರಿಗೆ, ವಾಶ್ರೂಮ್ ಗಾಡಿ ಒಂದು ಗೋವಾ ಮಾಡಬೇಕು ಅಂತ. ಸೊ ಮಾಡಿದ್ರೆ ಒಳ್ಳೇದು. ಅದಕ್ಕೆ ಲೆಂತ್ ಜಾಸ್ತಿ ಇರುತ್ತೆ ಅಲ್ವಾ? ಏನಿಲ್ಲ, ಇದು 12 ಮೀಟರ್ ಇದೆ. ಇದು BS4 12 ಮೀಟರ್ ಗಾಡಿ ಇದು. ಇವಾಗ ಬರೋ ವಾಶ್ರೂಮ್ ತಗೊಂಡ್ರೆ ಇವಾಗೆಲ್ಲ ಬರುತ್ತೆ, ಲೈಲ್ಯಾಂಡ್ ಆಗಿರ್ಬೋದು, ಇಲ್ಲ ಟಾಟಾ ಗಾಡಿ ಇರ್ಬೋದು, ಐಶರ್ ಆಗಿರ್ಬೋದು, 13.8 ಬರುತ್ತೆ. 13.8 ಅಲ್ಲಿ ಏನೋ ಅದಕ್ಕೊಂದು ಕ್ಯಾಬಿನ್ ಚಿಕ್ಕ ಮಾಡ್ತಾರೆ ಡ್ರೈವರ್ದು. 5.5 ಬರ್ತಾರೆ. ಸೊ ಅವ್ರು ಅವಾಗ ಮುದ್ರಕೊಂಡು ಮಲ್ಕೊಂಡು ಅವಾಗ ಒಂದು ಏನ್ ಮಾಡ್ತಾರೆ, ಅಡ್ವಾನ್ಸ್ ಹೋಗ್ತಾರೆ, ಅನ್ಕಂಫರ್ಟಬಲ್ ಅಂತ ಆಗ್ತಾರೆ. ಅವಾಗ ಏನಾಗತ್ತೆ, ಅವ್ರಿಗೆ ಸರ್ವಿಸ್ ಕೊಡೋಂಗ ಹೋಗಲ್ಲ. ಏನೊಂದು ವಾಶ್ರೂಮ್ ಬಂದಿದೆ ಅಷ್ಟೇ ಮಲಗೋರ್ಗೆ. ಇವಾಗ ನಮ್ಮ ಗಾಡಿಯಲ್ಲಿ 12 ಮೀಟರ್ ಬಸ್ ಇದು, 6 ಫೀಟ್ ಬಂತ ಆರಾಮಾಗಿ ಮಲ್ಬೋದು. ಇದರಲ್ಲಿ ಕಂಫರ್ಟಬಲ್ ಆಗಿ ಮಲ್ಬೋದು, ಬೆಡ್ ಏನು ತೊಂದರೆ ಆಗಲ್ಲ. ಬೆಡ್ ಎಲ್ಲ ಹೊಸ ಕುಷನ್ ಎಲ್ಲ ರೆಡಿ ಮಾಡೋದ್ರಿಂದ ನೋಡ್ಬೋದು, ಬೇಕಾದ್ರೆ ಆರಾಮಾಗಿ ಮಲ್ಬೋದು. ಹೆಂಗಿರತ್ತೆ ಅಂದ್ರೆ
ಇವಾಗ ಎಲ್ಲ ಬಸ್ಸಲ್ಲೂ ಇರುತ್ತೆ. ಇವಾಗ ಎಲ್ಲ ಬಸ್ಸಲ್ಲೂ ಸಾಮಾನ್ಯವಾಗಿ ನೋಡಿರ್ತೀರಾ ಓಕೆ. ಈ ಸ್ಪೆಷಲಿಟೀಸ್ ಹಿಂಗಿರತ್ತೆ ಅಂತ. ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ವಾಶ್ರೂಮ್ ಬಸ್ ಬಂದ್ರೆ ಫ್ರಂಟ್ ಅಲ್ಲಿ ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ವಾಶ್ರೂಮ್ ಬರುತ್ತೆ. ಇಲ್ಲಿ ಅವಾಗ ನಿಮ್ಗೆ ಇಲ್ಲಿ ಬರುತ್ತೆ ಡ್ರೈವರ್ ಇಂದ ಅಂದ್ರೆ ಇಲ್ಲಿ ಅರ್ಧ ಗಂಟೆ ನಿಮ್ಗೆ ವಾಶ್ರೂಮ್ ಆಗುತ್ತೆ. ಓಕೆ. ಇದಿಷ್ಟು ನಿಮ್ಗೆ ವಾಶ್ರೂಮ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು ಬರ್ತಾ ಬೆಡ್ ಹಿಂದಕ್ಕೆ ಬರುತ್ತೆ. ಓಕೆ. ಅವಾಗ ನಿಮ್ಗೆ ಏನಾಗುತ್ತೆ, ಲೆಂತ್ ಇದು ಕಡಿಮೆ ಆಗಿ ಸ್ಪೇಸ್ ಕಡಿಮೆ ಮಾಡ್ತಾರೆ. 5 ಫೀಟ್ ಅಂತ ಹೇಳ್ತಾರೆ. 5 ಫೀಟ್ ಕೊಡೋಕ್ಕಾಗಲ್ಲ. 5 ಫೀಟ್ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಹಿಂದಕ್ಕೆ 5 ಫೀಟ್ ಕೊಟ್ಟರೆ ಇವಾಗ ನಿಮಗೆ ಈ ಎಕ್ಸಾಂಪಲ್ ಆಗಿ ನಮ್ದು ವಾಶ್ರೂಮ್ ಇಲ್ಲ. ನಿಮಗೆ ಎಷ್ಟು ಲೆಂತ್ ಇದೆ, ಇವಾಗ ಇಲ್ಲಿ ಅವರು ಆರಾಮಾಗಿ ಕೂತ್ಕೊಬಹುದು. ವರ್ಕೊಳ್ಳೋಕೆ ಚೆನ್ನಾಗಿದೆ, ಕುಶನ್. ಮೊಬೈಲ್ ಯೂಸ್ ಮಾಡ್ಬೋದು. ಮೊಬೈಲ್ ಹೊಡ್ರಿ ಇದಕ್ಕೆ ಇದು ಅಷ್ಟೇ ಇಲ್ಲ, ಸ್ಮೂತ್ ಆಗಿದೆ. ಕಾಲು ಆರಾಮಾಗಿ ಇವಾಗ 6 ಫೀಟ್ ಇರೋರು ಆರಾಮಾಗಿ ಕಾಲು ಇಟ್ಕೊಬಹುದು. ಓಕೆ. ಏನೋ ನಿಮ್ಗೆ ಅದು ಡಿಸ್ಟರ್ಬೆನ್ಸ್ ಆಗಲ್ಲ, ಕಾಲು ಇದಾಗಲ್ಲ ಅಂತ ಇದಾಗುತ್ತೆ. ವಾಶ್ರೂಮ್ ಬಸ್ ಬಂದ್ರೆ ಏನಾಗುತ್ತೆ, ನಿಮ್ಗೆ ಈ ಲೆವೆಲ್ ಬರುತ್ತೆ, ಇಷ್ಟಕ್ಕೆ ಬರುತ್ತೆ. ಅವಾಗ ಇದು ಏನಾಗುತ್ತೆ, ಇದು ನಿಮಗೆ ಕೊಡಲ್ಲ. ಈಗ ನಿಮ್ಗೆ ಕೊಡಿದ್ರೆ ಏನಾಗುತ್ತೆ, ಅವು ಇದೇನೋ ಕಂಫರ್ಟಬಲ್ ಆಗಿಲ್ಲ, ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಪ್ಲಾನ್ ಇದಾಗುತ್ತೆ. ಸೊ ಅದನ್ನ ಬಿಟ್ರೆ ವಾಶ್ರೂಮ್ ಬಸ್ ಅಲ್ಲಿ ಒಳ್ಳೇದೇನೆ. ಆದ್ರೆ ವಾಶ್ರೂಮ್ ಬಸ್ಗಿಂತ ನಾನ್ ವಾಶ್ರೂಮ್ ಇರೋ ಬಸ್ಗಳಿಗೆ ಪ್ಯಾಸೆಂಜರ್ಸ್ಗೆ ಒಳ್ಳೆ ರೆಸ್ಪೆಕ್ಟ್ ಆಗಿ ನಿದ್ದೆ ಮಾಡಬಹುದು. ನೋಡ್ಬೋದು ನೀವು ಹೆಂಗಿದೆ ಅಂತ. ಹೌದು, ತುಂಬಾ ಸ್ಮೂತ್ ಇದೆ, ಸ್ಮೂತ್ ಆಗಿದೆ. ಒಂದು ನೀವು ಮನೇಲಿ ಮಲಗೋರು ಅದೇ ತರ ಇದೆ. ಕುರ್ನಲ್ಲೇ ನಾವು ಮಾಡಿರೋದು. ಹೌದು, ಬೇರೆ ಯಾವ್ದು ನಾವು ಸೆಕೆಂಡ್ಸ್ ಬೇರೆ ತರ ಎಲ್ಲದಲ್ಲ. ಕುರ್ನಲ್ ಬ್ರ್ಯಾಂಡ್ಗೆ ಹೋಗಿ ಅಲ್ಲೇ ನಾವು ಇದನ್ನ ಆರ್ಡರ್ ಕೊಟ್ಟು ನಾವು ಮಾಡಿಸಿರೋದು. ಇದೆಲ್ಲ ಬಸ್ ಇದೆಲ್ಲ ಸೈಜ್ ಕೊಟ್ಟು, ಸೈಜ್ ಎಲ್ಲ ಕೊಟ್ಟು ನಮ್ಗೆ ಇದೇ ಬೇಕು. ಕುಶನ್ ನೋಡಿ ಎಷ್ಟು ಸ್ಮೂತ್. ಹೌದು, ಮನೇಲಿ ನಾವು ಹೆಂಗ್ ಮಲಗ್ತೀವಿ ಅದೇ ತರ ಬೆಡ್ಡೆ ನಾವು ಕೊಟ್ಟಿರೋದು. ಹೌದು, ಒಂದು 5 ಸ್ಟಾರ್ ಹೋಟೆಲ್ ತರ ಇದೆ. ಯಾಕಂದ್ರೆ ಪ್ಯಾಸೆಂಜರ್ ಏನ್ ಮಾಡ್ತಾರೆ, ಅವರೆಲ್ಲ ಒಳ್ಳೆ ಮನೆ ತಂದವರು ಇಲ್ಲ ನಮ್ಮ ಸಾಮಾನ್ಯದವರಾಗಿರ್ಬೋದು. ಏನೋ ಬಸ್ ಒಂಥರ ಇದೆ, ಚೆನ್ನಾಗಿದೆಯಪ್ಪ, ಸ್ವಂತ ಬರ್ಲಿಲ್ಲ. ಫಸ್ಟ್ ಆಫ್ ಆಲ್ ಲೇಡೀಸ್ ಮಲ್ಕೊಂಡ್ರೆ ಇಲ್ಲಿ ಗಾಡಿ ಎತ್ತಾಕತ್ತೆ. ಹೆಂಗಾದ್ರೆ ನೀವು ಯಾರೇ ಆಗ್ಲಿ ಒಂದ್ಸಲ ಸನ್ರೈಸ್ ಜರ್ನಿ ಮಾಡಿ, ಲೋವರ್ ಇಂದ ಅಪ್ಪರಲ್ಲಿ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿರುತ್ತೆ, ಸೂಪರ್ ಕಂಫರ್ಟ್. ಘಾಟಲ್ಲಾಗ್ಲಿ ಏನಲ್ಲಿ ನಿಮ್ಗೆ ಏನು ನಾವು ಹಿಂಗ್ ಶೇಕ್ ಆಗೋದು ಅದೆಲ್ಲ ಏನೂ ಇರಲ್ಲ. ನಮ್ಮಲ್ಲಿ ಒಂದೇ ಹೈವೇಲಿ ಹೆಂಗ್ ಹೋಗ್ತಿರೋ ಅದೇ ತರನೇ ನಾವು ಘಾಟ್ ಸೆಕ್ಷನ್ ಅಲ್ಲೂ ಅದೇ ತರ ಗಾಡಿ ಇದು ಮಾಡ್ತೀವಿ. ನಾವು ಯಾಕಂದ್ರೆ ನಾವು ಒಂದು ವೆಹಿಕಲ್ ಓಟೇಕ್ ಮಾಡ್ಬೇಕಂತ. ಇವಾಗ ಹೋದವ್ರಿಗೆ ಏನ್ ಮಾಡ್ತಾರೆ, ಕೆಲವರು ಸಡನ್ ಕ್ರಾಸ್ ಮಾಡ್ತಾರೆ. ಅವಾಗ ಇಲ್ಲಿ ಮಲಗಿರ್ತಾರೆ. ಎಕ್ಸಾಂಪಲ್ ಮಲಗಿರೋರು ಏನ್ ಮಾಡ್ತಾರೆ, ಇವಾಗ ಆ ಕಡೆ ಇನ್ನೊಬ್ರು ಬೇರೆಯವ್ರು ಮಲಗಿರ್ತಾರೆ. ಸೊ ಅವ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಇದೇನಪ್ಪ ಬಸ್ ಇದಲ್ಲಿ ಹಿಂಗ್ ಇದಾಗತ್ತೆ ಅನ್ನೋದು ಅನ್ಕಂಫರ್ಟಬಲ್ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿರೋರು ಹಿಂಗ್ ಜರ್ಕಲ್ಲ ನಾವು ಘಾಟಲ್ಲಿ ಎಂತ ಘಾಟಲ್ಲಿ ಬಂದ್ರು ಅವ್ನು ಏನೇ ಸ್ಪೀಡಲ್ಲಿ ಇರ್ತೀವೋ ಹಂಗೆ ಹೋಗ್ತೀವಿ ಹೊರತು ಗಾಡಿ ರೋಲ್ ಆಗಲ್ಲ, ನಮ್ಗೆ ಏನೂ ಆಗಲ್ಲ. ಸೊ ನಾನು ಹೇಳೋದು, ಯಾರೇ ಇದು ಮಾಡೋಕ್ಕಾದ್ರು ಒಂದ್ಸಲ ಟ್ರೈ ಮಾಡಿ. ಏನೇ ಮಾಡಿದ್ರು ನೀವೇ ನೆಕ್ಸ್ಟ್ ಬರೋಗಾರೆ ಬೇರೆಯವ್ರಿಗೂ ಸೊಲ್ಯೂಷನ್ ಕೊಡ್ತೀರ. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಸ್ಪೇಷಿಯಸ್ ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ. ಫ್ಲಾಟ್ ಇರೋರು ಬಂದ್ರು ಇಬ್ರು ಮಲಗಬಹುದಿದ್ದಾರೆ. ನಮಗೆ ಒಬ್ಬರೇ ಮಲಗಿ ನಮ್ಮಂತವ್ರಂತ ಇವಾಗ ನಮ್ಮವ್ರು ಇದ್ರು 3 ಜನ ಮಲಗಬಹುದಿದ್ದಾರೆ. ಆ ತರ ಒಂಥರ ಕಂಫರ್ಟಬಲ್, ತುಂಬಾ ಚೆನ್ನಾಗಿದೆ. ಸಿಂಗಲ್ ಅಲ್ಲೂ ನೋಡ್ಬೋದು ನೀವು ಎಷ್ಟು ಅಗಲ ಇದೆ ಅಂತ. ಹೌದು, ಇವಾಗ ಯಾರಿಗೂ ಇವಾಗ ಕೆಲವ್ರು ಏನಾಗುತ್ತೆ, ಇಲ್ಲಕ್ಕೆ ಕೊಡ್ತಾರೆ ಬೆಡ್. ಹಿಂಗ್ ತಿರ್ಗಾಕಾಗಲ್ಲ, ಹಿಂಗ್ ಇದಾಗಲ್ಲ, ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ. ಏನೋ ಒಟ್ನಲ್ಲಿ ಜರ್ನಿ ಮಾಡೋಕಲ್ಲ ಅಂತ ಮಾಡ್ತಾ ಇರ್ತಾರೆ. ಅದ್ ಬಿಟ್ರೆ ಇದ್ರಲ್ಲಿ ಮಾತ್ರ ತುಂಬಾ ಸ್ಪೇಸಿಯಾಗಿ ಒಂಥರ ನಾವು ಪ್ಯಾಸೆಂಜರ್ಗೋಸ್ಕರ ನಾವು ಮಾಡಿರೋದು. ನಾವು ಸಂಪಾದನೆ ಮಾಡಬೇಕು, ದುಡಿಬೇಕಂತಲ್ಲ, ಪ್ಯಾಸೆಂಜರ್ ಸರ್ವಿಸ್ ಕೊಟ್ಟಾಗೆ ಅವ್ರು ನಮ್ಗೆ ರಿಲೀವ್ ಬರ್ಬೇಕು, ವಾಪಸ್ಸು ಚೆನ್ನಾಗಿ ಇದಾಗಬೇಕು ಅಂತ ನಾವು ಮಾಡಿರೋದು ಒಂದು ಟೆಕ್ನಿಕ್. ಯಾಕೆ ನಾವು ಎಲ್ಲಾ ತರ ಬಸ್ಗಳು ಓಡಿಸಿದ್ವಿ, ನಾವೇ ನೋಡಿದ್ವಿ. ಆದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ಯಾಸೆಂಜರ್ ನಮ್ಗೆ ಒಬ್ಬ ಮನುಷ್ಯ ಓಡಾಡ್ಬೋದು. ಹೌದು, ಯಾಕಂದ್ರೆ ನಾವು ಬೆಡ್ ಲೆಂತ್ ಜಾಸ್ತಿ ಮಾಡಿದ್ವಿ, ಅಗಲ ಜಾಸ್ತಿ ಇದೆ. ನಮ್ಗೆ ಇಲ್ಲಿ ಏನಂದ್ರೆ ಓಡಾಡಿಲಿಕ್ಕೆ ಸಾಕು. ಇಲ್ಲಿ ಏನಂದ್ರೆ ಬರೀ ಇಳಿಯೋರಾಗಿರ್ತಾರೆ ಇಲ್ಲ ಬರೋರಾಗಿರ್ತಾರೆ. ಅದ್ ಬಿಟ್ಟರೆ ನಾವು ಇನ್ನೆಲ್ಲೂ ನಿಲ್ಸಲ್ವಲ್ಲ. ಸೊ ಅವ್ರು ಇನ್ನ ಮುಕ್ಕಾಲ್ ಭಾಗ ಜರ್ನಿ ಮಾಡೋದು ಬೆಡ್ ಮೇಲೆ. ಬೆಡ್ ಚೆನ್ನಾಗಿದ್ರೆ ನಮಗೂ ಕಂಫರ್ಟಬಲ್ ಆಗಿ ಮನೆಗೆ ಕರೆಕ್ಟ್ ಆಗಿ ಹೋದ್ವಿ. ಒಂದು ಜರ್ನಿ ಡೆಸ್ಟಿನೇಷನ್ ಚೆನ್ನಾಗಿ ರೀಚ್ ಆಗಿ ಬೆಳಿಗ್ಗೆ ಮಾರ್ನಿಂಗ್ ಬೆಂಗಳೂರಿಗೆ ಹೋದ್ರೆ ಆಫೀಸ್ಗೆ ಹೋಗೋದಪ್ಪ ಏನಾಗಿಲ್ಲ ಅಂತ ನೋಡ್ತಾರೆ. ಸೊ ಆ ಲೆಕ್ಕದಲ್ಲಿ ನಾವು ಇದನ್ನ ಕಮ್ಮಿ ಮಾಡಿಸಿ ಇದನ್ನ ಒಂಚೂರು ಲೆಂತ್ ಮಾಡಿರೋದು ಇದನ್ನ. ಹೌದು, ಇದು ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಹೌದು ಹೌದು, ಅದೊಂದು ದುಡ್ಡು ನಾವು ಎಷ್ಟು ಖರ್ಚು ಮಾಡ್ತೀವಿ ತಗೊಂಬೋದಾಗ ಏನಪ್ಪಾ ಅಂದ್ರೆ ಮೈಂಡ್ ಬೇಡ. ನೀವು ಚೆನ್ನಾಗಿ ರೆಡಿ ಮಾಡಿ ಗಾಡಿನ ಒಂದು ಇದು ಬಿಟ್ರೆ ಎಂತವರ್ಗು ಖುಷಿ ಆಗ್ತಾರೆ ಪ್ಯಾಸೆಂಜರ್ಸ್. ಹೌದು, ಇವಾಗ ಒಂದು ಸಿಟಿಲಿ ಆಗಿರ್ಬೋದು, ಒಂದು ಎಲ್ಲೋ ಘಾಟಿ ತಗ್ಗು ದಿನ್ನೆ ಇರೋ ಘಾಟಿಲೂ ನಿಮ್ಗೇನು ಇದಾಗಲ್ಲ. ಆಸ್ ಎ ಒಳ್ಳೆ ಫೀಲ್ ಆಗಿ ಮನೇಲಿ ಹೆಂಗ್ ಮಲಗ್ತಿರೋ ಆ ತರ ಮಲಗ್ತೀರಾ ಇದೆಲ್ಲ. ಅದೊಂದು ಹೇಳ್ಬೋದು. ಯಾಕಂದ್ರೆ ಇದೆಲ್ಲ ಬಸ್ಸಲ್ಲಿ ಹೇಳಿದ್ದಾರೆ ಆಲ್ರೆಡಿ, ನಾನು ಇದು ಮಾಡಿರೋದು ಹೇಳಿದ್ದಾರೆ. ಸೊ ನಾನು ಹೇಳೋದು ಎಲ್ಲ ಇವಾಗ ನಮ್ಮ ಕೆಲವೊಂದು ಬಸ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ಯಾಸೇಜ್ ದೊಡ್ಡ ಮಾಡ್ಬೇಕು, ದೊಡ್ಡದಾಗಿರ್ಲಪ್ಪ, 2-3 ಇದು ಅಂತ ಏನ್ ಮಾಡ್ತಾರೆ, ಇದನ್ನ ಶಾರ್ಟ್ ಮಾಡ್ಬಿಡ್ತಾರೆ. ಶಾರ್ಟ್ ಯಾವತ್ತೂ ಯಾವ್ದೇ ಬಾಡಿ ಬಿಲ್ಟ್ ಅಲ್ಲಿ ಹೋದ್ರು ದಯವಿಟ್ಟು ಒಂದ್ ಹೇಳ್ತೀವಿ ಓನರ್ಗಳಿಗೆ, ಶಾರ್ಟ್ ಮಾಡಕ್ ಹೋಗ್ಬೇಡಿ, ಶಾರ್ಟ್ ಮಾಡಿಸ್ಬೇಡಿ. ಸ್ಲೀಪರ್ ಅಲ್ಲಿ ಯಾವತ್ತೂ ಮನೇಲಿ ಹೆಂಗ್ ಮಲಗ್ತೀವೋ ಆ ತರ ಕಂಫರ್ಟಬಲ್ ಆಗಿರ್ಬೇಕು. ಇವಾಗ ನಾವು ಇದಲ್ಲಿ ನಾನು ಇವಾಗ ನೀವೇ ಎಕ್ಸಾಂಪಲ್ ಆಗಿ ಮಲ್ಕೊಳ್ಳಿ, ಮಲಗೋರು ಮನೇಲಿ ಹೆಂಗ್ ಮಲಗಿರ್ತಾರೋ ಆ ತರ ಕಂಫರ್ಟಬಲ್ ಆಗಿರುತ್ತೆ. 2,000-2,500 ಕೊಡ್ತಾರ ಬಸ್ಸಲ್ಲಿ ಹಾಕಿರ್ತಿರಲ್ವಾ, ಇದಕ್ಕೆ ನಾವು ಖುಷಿಯಿಂದ ಕೊಟ್ರೆ ಅವ್ರಿಗೂ ವರ್ತ್ ಆಗತ್ತ ಆ ಮನೆಗೆ. ಇವಾಗ ನೀವು ಅಷ್ಟು ಇಕ್ಬಿಟ್ಟು ಹೋಗ್ತಾರೆ ಕಸ್ಟಮರ್, ಏನೊಂದು ಬ್ಲಾಂಕೆಟ್ ನೋಡಿ, ಒಂದು ಧೂಳಿದೆ ಬ್ಲಾಂಕೆಟ್ ಇಲ್ಲ ಹೆಂಗಿದೆ. ಆದ್ರೆ ಇವಾಗ ನಾವೇನು ಆಲ್ಟ್ ಆಯ್ತು ಅನ್ನೋ ಕಾರಣಕ್ಕೆ ರಾತ್ರಿ ಮಲಗಿದಾಗ ಅದು ಮಾಡಿಲ್ಲ ಹೊರತು, ಬೇಕಾದ್ರೆ ಸಂಜೆ ಬಂದಾಗ ನೋಡಿದ್ರೆ ಇನ್ನೂ
ಫೀಲ್ ಆಗುತ್ತೆ ನಿಮ್ಗೆ. ಬೆಳಿಗ್ಗೆ ಬಂದ್ ಮಾಡಿದ ಬಸ್ ಇದು ಸಂಜೆ ಅಂತ ನಿಮ್ಗೆ ಇದಾಗುತ್ತೆ. ಯಾಕಂದ್ರೆ ಆ ತರ ನಾವು ಪ್ಲಸ್ ಒಂದು ಗ್ರೂಪ್ ಇದೆ, ನಾವು ಗಾಡಿ ಫುಲ್ ಕ್ಲೀನ್ ಮಾಡಿ ನಾವು ಅದನ್ನ ಗ್ರೂಪ್ಗೆ ಫುಲ್ ವಿಡಿಯೋ ಮಾಡಬೇಕು. ಒಂಚೂರು ಅವ್ರು ಎಲ್ಲಾನೋ ಒಂದು ಜೂಮ್ ಮಾಡಿ ನೋಡ್ತಾರೆ, ಆ ಬೆಡ್ ಏನಕ್ಕೆ ಹಂಗಿದೆ, ಬ್ಲಾಂಕೆಟ್ ಸಮೇತ. ಹೌದು, ರೋಷನ್ ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡ್ತೀವಿ ನಾವು ಸಂಜೆ ಹೊರಡಕ್ಕೆ ನಾವು 1 ಅವರ್ ಮುಂಚೆ ಫುಲ್ ವಿಡಿಯೋ ಮಾಡಿ ಅವ್ರು ಓಕೆ ಕೊಟ್ಟಾಗ ನಾವು ಗಾಡಿಲಿಂದ ಎತ್ತುತ್ತೀವಿ. ಇಲ್ಲ ಅಂದ್ರೆ ಬೆಡ್ ಏನ್ ಹಂಗಿದೆ, ಏನಕ್ಕೆ ಹಂಗ್ ಮಾಡ್ತಾ ಇದೀರಾ, ನಾವು ಮಾಡ್ತಿರೋದು ಯಾರಿಗೋಸ್ಕರ ಅಂತ ಕೇಳ್ತಾರ ಅವ್ರು. ಯಾಕಂದ್ರೆ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು. ಇವಾಗ ನಾವು ಅದನ್ನ ಫ್ರೆಂಡ್ ಆಗಿ ಇದ್ ಮಾಡ್ಬಾರ್ದು. ಈಸ್ ಅ ಓನರ್, ನಾವು ಡ್ರೈವರ್. ಸೊ ಅವರು ಮುಂದೆ ಫ್ಯೂಚರ್ ನೀವು ಮಾಡಿದ್ರೆ ಅದೇ ತರ ಅಲ್ವಾ. ನಾನು ಇವಾಗ ಮಾಡಿವಾಗ ಏನಪ್ಪ ಹಿಂಗಿದ್ದೀರಾ ಅಂತ ನಾನು ಕೇಳ್ಬೋದಲ್ವಾ. ಯಾಕಂದ್ರೆ ಅವ್ರಿಗೆ ಎಷ್ಟು ಮೈಂಡ್ ಇದಾಗಿರುತ್ತೆ, ಬ್ಲಾಕ್ ಆಗಿರುತ್ತೆ. ಇಷ್ಟು ಗಾಡಿ ಮಾಡಿದೀವಿ, ಹಿಂಗಿದ್ದಾರೆ, ಕಸ್ಟಮರ್ ಬರ್ತಾರೆ, ಹೆಂಗಿರುತ್ತೆ ಬಸ್ ಅನ್ನೋದು ಅವ್ರ ಫೀಲ್ ಇರಬಾರ್ದು. ಅವರು ಫ್ರೀ ಆಗಿರ್ತಾರೆ. ನಾವು ಒಂದು ಗ್ರೂಪ್ ಮಾಡಿ ವಿಡಿಯೋ ಹಾಕಿ ಬಿಟ್ಟ ತಕ್ಷಣ ಅವರು ಓಕೆ ಡನ್ ಅಂತ ಇದ್ ಮಾಡ್ದ ನಮ್ ಗಾಡಿ ಮೂವ್ ಮಾಡ್ತೀವಿ. ನಾವು 1 ಗಂಟೆ ಗಾಡಿ ಮೂವ್ ಮಾಡಲ್ಲ. ನಮ್ದು ಅದೊಂಥರ ಫ್ಯೂಚರ್ ಮಾಡ್ಕೊಂಡಿದ್ದಾರೆ ನಮ್ಮ ರೂಲ್ಸ್. ಬೆಂಗಳೂರಿಂದ ಪಾರ್ಕಿಂಗ್ ಅಲ್ಲೇ ಆಫೀಸ್ ಇರುತ್ತೆ, ಅಲ್ಲಿಂದ ಸಹಿತ ನೀವು ಎತ್ತಬೇಕಾದ್ರೆ ವಿಡಿಯೋ ಮಾಡಿ ಅದು ಸೆಂಡ್ ಮಾಡಿ ಅಲ್ಲಿ ಓಕೆ ಆದಾಗ್ಲೇ ಗಾಡಿ ಮುಂದೆ ಆಚೆ ಹೋಗ್ಬೇಕು ಗೇಟ್ ಇಂದ. ಇಲ್ಲ ಅಂದ್ರೆ ಪರವಾಗಿಲ್ಲ ಬ್ಲಾಂಕೆಟ್ ಎಲ್ಲ ಚೇಂಜ್ ಮಾಡಿ ಅಂತ ವಿತ್ ಇನ್ ಸೆಕೆಂಡ್ ಬ್ಲಾಂಕೆಟ್ಸ್ ಎಲ್ಲ ಚೇಂಜ್ ಮಾಡಿಸ್ತಾರೆ. ಇದು ಯಾಕೋ ಇದಾಗ್ತಲ್ಲ, ಸುಮ್ನೆ ಇದ್ ಬರ್ತಾರೆ. ಅವ್ರು ಒಂದ್ಸಲ ಗಾಡಿ ಚೆಕ್ ಮಾಡ್ತಾರೆ, ಸ್ಮೆಲ್ ಇದೆಯಾ ಏನಿದೆ ಅದೆಲ್ಲ ಚೆಕ್ ಮಾಡ್ತಾರೆ. ಸುಮ್ನೆ ಹೋಗ್ಬೇಕಾಗುತ್ತೆ, ಗೋಕರ್ಣ ಹೋಗ್ಬೇಕು ಅಂತ ಅವ್ರು ಹೇಳೋಲ್ಲ. ಸರ್ವಿಸ್ ಒಳಗೆ ಅವರು ನಿಮ್ ಕ್ಯಾಬಿನ್ ಹೆಂಗನ ಕ್ಲೀನ್ ಆಗಿ ಇಟ್ಕೊಳ್ಳಿ, ನೀವು ಗಾಡಿ ಓಡಿಸ್ತೀರಾ ಒಳಗೆ ಪ್ಯಾಸೆಂಜರ್ಗೆ. ಮನೆ ನಾವ್ ಹೆಂಗ್ ಮಲಗ್ತೀವಿ, ಊಟ ಮಾಡಾದ್ಮೇಲೆ ರೂಮ್ಗೆ ಹೋಗಿ ಹೆಂಗ್ ಮಲ್ತೀವಿ ಆತರ ಫೀಲ್ ಆಗ್ಬೇಕು ಅವ್ರಿಗೆ. ಹೌದು, ಮನೆ ತರ ಫೀಲ್ ಆಗ್ಬೇಕು. ಅದನ್ನ ನಾವು ಇದನ್ನ ಈ ಇದ್ರಲ್ಲಿ ಅವ್ರು ತಾಟ್ ಇಟ್ಕೊಂಡು ಮಾಡಿದ್ದಾರೆ ಈ ಗಾಡಿನ. ಇದೇ ಅಂತಲ್ಲ, ನೀವು ಇನ್ನು ಇದಕ್ಕಿಂತ ಭಾರತ್ ಬೆಂಜ್ ತುಂಬಾ ಚೆನ್ನಾಗಿದೆ ನಿಮ್ದು. ಭಾರತ್ ಬೆಂಜ್ ಇನ್ನೂ ಅಲ್ಟಿಮೇಟ್ ಆಗಿದೆ. ಪ್ರತಿ ಟ್ರಿಪ್ ಇವಾಗ ನಾವು ಬೆಂಗಳೂರಿಗೆ ಹೋದ ತಕ್ಷಣ ಬ್ಲಾಂಕೆಟ್ ಬೆಡ್ ಕವರ್ ಎಲ್ಲ ಚೇಂಜ್. ಸ್ಕ್ರೀನ್ ಮಾತ್ರ ವಾರಕ್ಕೊಮ್ಮೆ ಸ್ಕ್ರೀನ್ ಚೇಂಜ್ ಆಗುತ್ತೆ. ಬ್ಲಾಂಕೆಟ್ ಬೆಡ್ ಕವರ್ ಪಿಲ್ಲೋ ಕವರ್ ಎಲ್ಲ ಟ್ರಿಪ್ಗೊಮ್ಮೆ ಚೇಂಜ್ ಆಗ್ಬಿಡುತ್ತೆ. ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ AC ಪ್ಲಸ್ ಈ ಬಿಸಿಲಿಗೆ ವೆಟ್ ಆಗ್ತಾರೆ ಅಂದ್ಬಿಟ್ಟು ಪ್ರತಿ ಟ್ರಿಪ್ಗೂ ನಾವು ಅದೊಂದು ಮಾತ್ರ ಪ್ಲಾನ್ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಬಂದಿದ ತಕ್ಷಣ ಗಾಡಿಲಿ ಟ್ರಿಪ್ಗೊಮ್ಮೆ ಬ್ಲಾಂಕೆಟ್ ಎಲ್ಲ ಚೇಂಜ್ ಮಾಡ್ಬಿಡ್ಬೇಕು. ಎಲ್ಲ ಚೇಂಜ್ ಮಾಡೋದು. ಸ್ಕ್ರೀನ್ ಒಂದು ಮಾತ್ರ ವಾರಕ್ಕೊಮ್ಮೆ, ಅದೇನು ಇದಾಗಲ್ಲ. ಅದು ನಮ್ಮ ಕಸ್ಟಮರ್ ಏನು ತಿಂದಲ್ಲ, ಅದೆಲ್ಲ ಒರೆಸ್ತಲೇ ಇರುತ್ತೆ, ಚೆನ್ನಾಗಿರುತ್ತೆ ಸ್ಕ್ರೀನ್. ಇವಾಗ ಏನ್ ಮಾಡ್ತಾರೆ, ಬರ್ತಾರೆ ಏನೋ ಲೇಸ್ ತಿಂದ್ಬಿಟ್ಟು ಟಿಶ್ಯೂ ಇರಲ್ಲ, ಸ್ಕ್ರೀನ್ ಒರೆಸ್ತಾರೆ. ಅವಾಗ ಏನಾದ್ರು ಡಲ್ಟಿ ತರ ಕಾಣುತ್ತೆ. ನಮ್ ಗಲೀಜಾದಾಗ ಅದನ್ನು ಚೇಂಜ್ ಮಾಡ್ಬಿಡ್ತಾರೆ. ಅದನ್ನೆಲ್ಲ ಮುಂದಕ್ಕಂತ ಇನ್ನೊಂದು ಟ್ರಿಪ್ ಓಡಿಸಿ ಅದೆಲ್ಲ ಇಲ್ಲ. ಟ್ರಿಪ್ಗೂ ಅದೆಲ್ಲ ಇದಾಗುತ್ತೆ. ಎಲ್ಲ ವೀಕ್ಲಿ ನಮ್ಮ ಹತ್ರ ಇರೋ ಅಟೆಂಡರ್ಸ್ ಅಷ್ಟೇ ಎಲ್ಲ ನಮ್ಗೆ ಅವ್ರು 10 years 15 years ಇಂದ ಇದ್ದವ್ರೆ, ಎಲ್ಲ ಜೊತೆಲಿ ಇದ್ದವ್ರಲ್ಲ ನಮ್ಗಿರೋ ಅಟೆಂಡರ್ಸ್. ಯಾರು ಹೊಸ ಹುಡುಗರು ಇವಾಗ ಬಂದಿರೋ ಹುಡುಗರು ಅಂತ ಯಾರು ಇಲ್ಲ. ಇವಾಗ ಎಲ್ಲ ಮುಂಚೆ ಒಂದೇ ಸಂಸ್ಥೆಯಲ್ಲಿ ಏನಿದ್ದು ಅದೇ ಸಂಸ್ಥೆಯಲ್ಲಿ ಒಂದು ಬಾರ್ದಾಗ ಅವ್ರ ಮೆಚ್ಚುಗೆಗೆ ಅವ್ರು ಮಾತಾಡೋ ರೀತಿ, ಅವ್ರ ನಡವಳಿಕೆ ನೋಡಿ ನಾನು ನಿಮ್ ಜೊತೆ ಬರ್ತೀನಿ, ನಿಮ್ ಕಂಪ್ನಿಗೆ ಇರ್ತೀನಿ ಅಂತ ಬಂದು ಸೇರ್ಕೊಂಡ್ರೆ ಹುಡುಗರೇ ಇರೋದು. ಫ್ಯೂಚರ್ ನೀವು ಸಹ ಮಾಡ್ಬೇಕಂತಿದ್ದೀರಾ ಸರ್? ನೋಡೋಣ, ಅದೇನೋ ಇದೆ ಪ್ಲಾನ್ ಮುಂದಕ್ಕೆ ಮಾಡಬೇಕು ಅಂತ. ಅದೇನೋ ಆಯ್ತು ಅಂದ್ರೆ ಮಾಡೋಣ ಅಂತ ಪ್ಲಾನ್ ಇದೆ. ಇವಾಗ ಇನ್ನೊಬ್ರಾಲೆ ಅವನು ಕೊಲಿಕ್ ನನ್ನ ಪಾರ್ಟ್ನರ್ ಅವ್ರು ಇವಾಗ ಒಂದು 2 ಬಸ್ ಆಗಿದೆ, ಮೋಹಿತ್ ಹಾಲಿಡೇಸ್ ಅಂತ. ಸೊ ಲಾಸ್ಟ್ ಮಂತ್ ಅಲ್ಲಿ ವೀಕೆಂಡ್ ನಾನೇ ತಗೊಂಡ್ಬಂದಿದ್ದೆ ಅದನ್ನ ಇಲ್ಲಿಗೆ, ನಾನ್ AC ಮಾಡಿದೀವಿ. ಸೊ ಅದನ್ನ ಹುಡುಕ್ತಾ ಇದೀವಿ, ರೂಟ್ ಯಾವ ಲೈನಿಗೆ ಬಿಡೋದು ಏನು ಅಂತ ನೋಡ್ತಾ ಇದೀವಿ. ಯಾವ ಲೈನಲ್ಲಿ ಜಾಸ್ತಿ ಪಿಕಪ್ ಆಗುತ್ತೆ ನಿಮ್ಗೆ? ಸರ್ ನಮ್ಗೆ ಲೈನ್ ಅನ್ನೋದೇನು ಇಲ್ಲ ಸರ್, ಇಡೀ ನೀವು ಕರ್ನಾಟಕದಲ್ಲಿ ಎಲ್ಲೇ ಹಾಕಿ ಸರ್, ನೀವು ಒಂದು ಸರ್ವಿಸ್ಸು ನಿಮ್ಮ ಡ್ರೈವರ್ ಮಾತು ನಾವು ಹೆಂಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅದ್ರ ಮೇಲೆ ಕಸ್ಟಮರ್ಸು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಹೌದು, ನೀವು ಎಷ್ಟೇ ರೇಟಿಕ್ಕಿ ಎಷ್ಟೇ ಬಸ್ ಹೋಗಲಿ ಅದರಲ್ಲಿ ಫಸ್ಟ್ ಬರೋದು ಓನರ್ ರೆಸ್ಪಾನ್ಸಿಬಲ್. ಒಂದು ಹೆಲ್ಪ್ಲೈನಿಗೆ ನಾವು ಕಾಲ್ ಮಾಡಿದ್ರೆ ಒಂದು ಕೊಡೋ ಗೌರವ ಅವ್ರಿಗೆ, ಪ್ಲಸ್ ಡ್ರೈವರ್ ಆ್ಯಂಡ್ ಅಟೆಂಡರ್ ಏನಿರ್ತೀವಿ ಬಸ್ ಒಳಗೆ ನಾವು ಅವ್ರಿಗೆ ಹೆಂಗೆ ಮಾತು ಕೊಡ್ತೀವಿ, ಎಷ್ಟು ನಡವಳಿಕೆಯಿಂದ ನಾವು ಇರ್ತೀವಿ, ಅವ್ರು ನಮ್ಗೆ ಕಮ್ ಬ್ಯಾಕ್ ಮಾಡ್ತಾರೆ. ಎಲ್ಲೇ ಯಾವ್ದೇ ರೂಟ್ ಹಾಕೋರು ಅಂತಾರೋ ಲೋಡ್ ಆಗಲ್ಲ, ಯಾರು ಕಸ್ಟಮರ್ಸ್ ಬರಲ್ಲ. ನಮ್ಮಲ್ಲಿ ನಾವೇನ್ ನಾವು ಮಾಡ್ತೀವೋ ಅದ್ರ ಮೇಲೆ ಕಸ್ಟಮರ್ ನಾವು ಫೀಡ್ಬ್ಯಾಕ್ ಮಾಡ್ತೀವಿ, ನಮ್ಮಲ್ಲೇ ಇದೆ ಅಷ್ಟೇ. ಬೇರೆ ನಾವು ಪ್ಯಾಸೆಂಜರ್ ನಾವು ಹೋಗಿ ನೀವು ರಿಟರ್ನ್ ಮಾಡಿ ಅಂತ ನಾವು ಏನ್ ಹೇಳೋದು ಬೇಡ. ನಾವು ಬರೀ ಅವ್ರ ಖುಷಿಯಿಂದ ನಾವು ಸ್ವೀಕರಿಸಿದ್ರೆ ಅವರೇ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ. ಅವಾಗ ಇವಾಗ ನಮ್ದು ಇವತ್ತು ಮೋಸ್ಟ್ಲಿ 4 ಸೀಟ್ ನಾವು ಕಮ್ ಬ್ಯಾಕ್ ಆಗಿದೆ. ಮೊನ್ನೆ ಬಂದಿರೋ ಕಸ್ಟಮರ್ 4 ಸೀಟ್ ಕಮ್ ಬ್ಯಾಕ್ ಮಾಡಿದ್ದಾರೆ, ಅದೇ ಸೀಟೇ ಮಾಡಿದ್ದಾರೆ. ಏನಕ್ಕೆ ಹ್ಯಾಪಿನೆಸ್ ನಾವು ಫೀಲ್ ಮಾಡೋದು. ಅವ್ರು ಹೆಂಗಿದ್ರು ಬಂದೇ ಬರ್ತಾರೆ ಕಮ್ ಬ್ಯಾಕ್. ನಾವು ರ್ಯಾಶ್ ಆಗಿ ಇಲ್ಲ ರೀ ನಾವು ನಿಲ್ಸಲ್ಲ ಹಂಗಿಂಗೆ ನಾವು ರ್ಯಾಶ್ ಆಗಿ ಮಾತಾಡಿದ್ರೆ ಈ ಬಸ್ ಬೇಡ ಅನ್ನೋದು ಕಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಫ್ಯೂಚರ್ ಅವ್ರು ಎಂಟ್ರಿ ಬರೋಲ್ಲ. ಇಷ್ಟೇ ಇರೋದು. ಇದು ಓನರ್ ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವರು ನಮ್ಮ ಬಸ್ ಹೋಗ್ತಿದೆ, ನಮ್ಮ ಡ್ರೈವರ್ ನಂಬಿಕೆ ಇದೆ ಅಂತ ಅವ್ರು ಇರ್ತಾರೆ. ಡ್ರೈವರು ಅಟೆಂಡರ್ ನಾವೇನಿರ್ತೀವಿ ಬಸ್ಸಲ್ಲಿ VR ಅಲ್ಲಿಂದ ಎಲ್ಲಾನು ಹಂಗೆ ಆಗಿರೋದು. ಒಂದು ಗಾಡಿಯಿಂದ ಸ್ಟಾರ್ಟ್ ಆಗಿರೋದು. ಇವತ್ತು ಅವ್ರ ಒಂದು ಬಸ್ಸು ಹೊರೂರಲ್ಲಿದೆ, ಅವ್ರು ತೊಗೊಂಡ್ರೆ ಫಸ್ಟ್ ಲಾರಿನೂ ಅಲ್ಲೇ ಇದೆ, ಫಸ್ಟ್ ತೊಗೊಂಡ್ರೆ ಬಸ್ಸು ಅಲ್ಲೇ ಇದೆ, ಅವ್ರು ಸೇಲ್ ಮಾಡಿಲ್ಲ. ಹಂಗಿದ್ದಾಗ ನಮ್ಮ ಮೇಲೆ ಇರತ್ತೆ. ಅದು ಬಿಟ್ಟು ನಾವು ಏನಂತೀವಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾತಾಡಿದಾಗ ಅವ್ರಿಗೊಂಥರ ಬೇಜಾರಾಗತ್ತೆ.
ನೆಕ್ಸ್ಟ್ ಅವ್ರು ಬರೋ ಫ್ರೆಂಡ್ಸ್ಗೂ ಡೋಂಟ್ ಹ್ಯಾವ್ ಎ ಸನ್ರೈಸ್ ಅಂತಾರೆ. ಹೌದು ಅದೇ ನೆಕ್ಸ್ಟ್ ಫ್ರೆಂಡ್ಸ್ಗೆ ನೀವು ಗೋಕರ್ಣ ಹೋಗಿದ್ರಲ್ಲ ಯಾವ ಬಸ್ ಹ್ಯಾವ್ ಎ ಸನ್ರೈಸ್, ವೆರಿ ಗುಡ್ ಡ್ರೈವರ್ಸ್ ಅಂಡ್ ವೆರಿ ಗುಡ್ ಅಟೆಂಡರ್ಸ್ ಐ ಲೈಕ್ ಅಂತ ಅಂದಾಗ ಏನಾಗತ್ತೆ, 2ರಿಂದ 4 ಆಗತ್ತೆ, 4ರಿಂದ 6 ಆಗತ್ತೆ. ಮತ್ತೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಗೆಲ್ಲ ಹೇಳ್ತಾರೆ. ಅದು ಫುಲ್ ಸರ್ಕಲ್, ದೊಡ್ಡ ಸರ್ಕಲ್ ಆದಾಗ ನಮ್ ಬಸ್ ಕ್ಲಿಕ್ ಆಗತ್ತಾ? ಹೌದು, ಪ್ಯಾಸೆಂಜರ್ ಜಾಸ್ತಿ ಆಗುತ್ತೆ. ಅವಾಗ ಎಲ್ಲಿ ಬಂದ್ರು ರೆಗ್ಯುಲರ್ಸ್ ಕಸ್ಟಮರ್ಸ್ ಬರ್ತಾ ಇದಾರೆ ಅನ್ನೋದು ನಮ್ಗೊಂದು ಫೀಲ್ ಇರುತ್ತೆ. ಇವಾಗ ಗೋವಾ ಆಗಿದ್ದು ಹಂಗೆ ಅಲ್ಲ. ಹೌದು, 2 ಬಸ್ ಇಟ್ಕೊಂಡಾಗ 4 ಬಸ್ ಓಡ್ತಿದೆ, ಅಲ್ಲಿ 2 ರೂಟ್ ಕೊಡ್ತಾ ಇದೆ. ಸೊ ಅದೇನಕ್ಕಿದೆ, ನಾವು ಕೊಟ್ಟರೋ ಒಂದು ಫೀಡ್ಬ್ಯಾಕ್ಗೆ ಅವ್ರು ಬರ್ತಾರೆ. ಹಾ, ಇವಾಗ ಸುಮಾರು ಗೋವಾ ಇದೆ ಸರ್ವಿಸ್, ಎಲ್ಲ ಆಲ್ಟ್ ಆಗುತ್ತೆ. ಸನ್ರೈಸ್ ಯಾವತ್ತೂ ಆಲ್ಟ್ ಆಗಿಲ್ಲ. ಯಾಕಂದ್ರೆ ಒಂದು ಕಂಪ್ನಿ ಅನ್ನೋದು ಅವ್ರಿಗೆ ಕಷ್ಟಪಟ್ಟು ಯಾರೇ ಒಬ್ರು ಓನರ್ನು ಸುಮ್ಮನೆ ಬರಲ್ಲ ಸರ್. ಪ್ರಾಬ್ಲಮ್ ಡಿಪೆಂಡ್ಸ್ ಆನ್ ಸ್ಟೇರಿಂಗ್ ಮೇಲೆ ನಾವೇನು ಕೂತ್ಕೋತೀವಿ, ನಾವೊಬ್ರು ಕರೆಕ್ಟ್ ಆಗಿದ್ರೆ ಅಲ್ಲಿ ಕೂತ್ಕೊಳ್ಳೋ ನಮ್ಮ ನಂಬಿ ಬಂದಿರ್ತಾರೆ ಹುಡುಗರಿಗೆ. ಅಟೆಂಡರ್ ಅವರು ಮನೆ ಎಲ್ಲ ಬಿಟ್ಟು ನಮ್ಮ ಡ್ರೈವರ್ ನಮ್ಮ ಜೋಪಾನ ಕರ್ಕೊಂಡು ಹೋಗ್ತಾರೆ, ನಮ್ಮ ಅಣ್ಣ ಅಂತ ನಮ್ಮ ಮೇಲೆ ಒಂದು ನಂಬಿಕೆ ಇದ್ದಾಗ ಅವರು ನಾವು ಫ್ರೆಂಡ್ಶಿಪ್ ಆಗಿ ನಾವು ಇಬ್ರು ಚೆನ್ನಾಗಿ ಇದ್ದಾಗ ಪ್ಯಾಸೆಂಜರ್ ಖುಷಿ ಇರ್ತಾನೆ. ನಾವಿಬ್ಬರೇ ಕಿತ್ತಾಡ್ಕೊಂಡು ಮಟ್ಟಾಡ್ಕೊಂಡು ಸ್ಟೇರಿಂಗ್ ಒಂಥರ ಫೇಸ್ ಮಾಡ್ಕೊಂಡು ಇದು ಮಾಡಿದಾಗ ಓನರೂ ಲಾಸ್ ಆಗ್ತಾನೆ, ಪ್ಯಾಸೆಂಜರ್ಸ್ ಕಡಿಮೆ ಆಗ್ತಾರೆ, ಗಾಡಿನೂ ಮಾರೋ ಲೆವೆಲ್ ಬರುತ್ತೆ. ಅಷ್ಟೇ ಹೇಳೋದು. ನನ್ನ ತಲೆ ಅರ್ಥ ಆಗ್ಬಿಡುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಬೈ. ಹಾಂ, ಥ್ಯಾಂಕ್ ಯು. ಇಷ್ಟು ಹೇಳಿದ್ವಿ, ಥ್ಯಾಂಕ್ ಯು.